ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ತವ ಕಥಾಮೃತಂ ತಪ್ತಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಓಂ ಪಾದಾಶ್ರಿತಾನಾಂಚ ಸಮಸ್ತಚೋರಂ ಶ್ರೀರಾಧಿಕಾಯಾಂ ಹೃದಯಸ್ಯ ಚೋರಂ ನೀಲಾಂಬುಜಶ್ಯಾಮಲಕಾಂತಿಚೋರಂ ಚೋರಾಗ್ರಗಣ್ಯಂ ಪುರುಷಂ ನಮಾಮಿ. ಪ್ರೀತಿಯ ಬಂಧುಗಳೇ, ಶ್ರೀಮದ್ ಭಾಗವತ ಸಪ್ತಾಹದ 4ನೆಯ ದಿನ, ಭಾಗವತದ ಹೃದಯ ದಶಮಸ್ಕಂದ. ಭಾಗವತದ ಹೃದಯ ದಶಮಸ್ಕಂದ. ದಶಮಸ್ಕಂದ ಎಂದು ಹೇಳಿದಾಗ ಶ್ರೀಕೃಷ್ಣ ಚರಿತ್ರೆ, ಶ್ರೀಕೃಷ್ಣ ಲೀಲೆಗಳು. ಇಡೀ ಭಾಗವತದ ಗ್ರಂಥ ಅರ್ಧ ಭಾಗ ಬೇರೆ ಎಲ್ಲ ಅವತಾರಗಳಾದರೆ ಉಳಿದ ಅರ್ಧ ಭಾಗ ಶ್ರೀಕೃಷ್ಣ ಲೀಲೆಗೆ ಸಂಬಂಧಪಟ್ಟದ್ದು. ಕೃಷ್ಣಸ್ತು ಭಗವಾನ್ ಸ್ವಯಂ. ಅವನು ಕೇವಲ ಅವತಾರ ಅಲ್ಲ, ಅವನು ಸಾಕ್ಷಾತ್ ಭಗವಂತ. ಭಕ್ತನಿಗೆ ಭಗವಂತನ ಬಗ್ಗೆ ಅಪಾರ ಪ್ರೇಮದ ಫಲವಾದ ಒಂದು ಸಲಿಗೆ. ಆದ್ದರಿಂದ ಭಕ್ತ ಭಗವಂತನನ್ನು ತುಂಬ ಛೇಡಿಸ್ತಾನೆ ಕೂಡ, ಹಾಸ್ಯ ಮಾಡ್ತಾನೆ ಕೂಡ. ಅದು ಆ ಆತ್ಮೀಯತೆಯ ಶಕ್ತಿ ಅಂಥದ್ದು. ಈಗ ತಾನೇ ಹೇಳಿದ ಶ್ಲೋಕದಲ್ಲಿ ಒಬ್ಬ ಭಕ್ತ ಕವಿ ಶ್ರೀಕೃಷ್ಣನನ್ನು ಜೋಕ್ ಮಾಡ್ತಿದ್ದಾನೆ, ಹಾಸ್ಯ ಮಾಡ್ತಿದ್ದಾನೆ. ಹೇಗಿದ್ದಾನಂತೆ ಅವನು? ಪಾದಾಶ್ರಿತಾನಾಂಚ ಸಮಸ್ತ ಚೋರಂ. ಯಾರು ಅವರ ಪಾದಗಳನ್ನು ಆಶ್ರಯಿಸಿಕೊಂಡಿದ್ದಾರಲ್ಲ, ಅವರನ್ನು ಕದ್ದ ಕಳ್ಳ. ಶ್ರೀರಾಧಿಕಾಯಾಂ ಹೃದಯಸ್ಯ ಚೋರಂ. ರಾಧೆಯ ಹೃದಯವನ್ನು ಕದ್ದಂತಹ ಕಳ್ಳ. ನೀಲ ಅಂಬುಜ ಶ್ಯಾಮಲ ಕಾಂತಿ ಚೋರಂ. ಆಗ ತಾನೇ ಅರಳಿದಂತಹ ನೀಲಿ ಬಣ್ಣದ ಕಮಲ, ಆ ಕಮಲದ ಕಾಂತಿ ಅಂದ್ರೇನು? ಆ ಬಣ್ಣದ ಜೊತೆ ಒಂದು ಹೊಳಪು ಇರುತ್ತಲ್ಲ, ಆ ಕಾಂತಿಯನ್ನು ಕದ್ದವನು. ಅದನ್ನು ಕದ್ದು ತನ್ನ ಮೈ ಬಣ್ಣವನ್ನಾಗಿ ಮಾಡಿಕೊಂಡವನು. ನೀಲಾಂಬುಜ ಶ್ಯಾಮಲ ಕಾಂತಿ ಚೋರಂ ಚೋರಾಗ್ರಗಣ್ಯಂ. ಕಳ್ಳರಲ್ಲೇ ಶ್ರೇಷ್ಠನಾದ ನಿನಗೆ ನಮಸ್ಕಾರಗಳು. ಹೀಗೆ ಭಕ್ತ ಭಗವಂತನನ್ನು ಬಹಳ ಹಾಸ್ಯ ಮಾಡ್ತಾನೆ, ಮತ್ತು ಭಗವಂತ ಕೂಡ ಅದನ್ನು ಎಂಜಾಯ್ ಮಾಡ್ತಾನೆ, ಆಸ್ವಾದಿಸ್ತಾನೆ. ಅವನು ಇದೇನಿದು ಅಂತ ಅಂದ್ಕೊಳ್ಳಲ್ಲ, ಅವನು ಅದನ್ನು ಆಸ್ವಾದಿಸ್ತಾನೆ. ಇನ್ನೊಂದು ಬಹಳ ಹೃದಯ ಸ್ಪರ್ಶಿಯಾದಂತಹ ಶ್ಲೋಕ ಬರುತ್ತೆ, ನಿಮಗೆಲ್ಲ ಗೊತ್ತಿದೆ. ಕರಾರವಿಂದೇನ ಪದಾರವಿಂದಂ. ಕೈ ಎಂಬ ಕಮಲದಿಂದ ಬಾಲಕೃಷ್ಣ ಆಲದ ಎಲೆಯ ಮೇಲೆ ಮಲಗಿದಂತಹ ನಮ್ಮ ಬಾಲಮುಕುಂದ ಹೇಗಿದ್ದಾನಂತೆ? ತನ್ನ 2 ಕೈಗಳಿಂದ ಕಾಲಿನ ಹೆಬ್ಬೆಟ್ಟನ್ನು ಹಿಡಿದುಕೊಂಡು ಮುಖಾರವಿಂದೇ ವಿನಿವೇಶಯಂತ ಆ ಕಾಲಿನ ಹೆಬ್ಬೆಟ್ಟನ್ನು ತೆಗೆದುಕೊಂಡು ಹೋಗಿ ಬಾಯೊಳಗೆ ಇಟ್ಕೊಂಡಿದ್ದಾನಂತೆ. ಎಲ್ಲ ಮಕ್ಕಳು ಕೈ ಹೆಬ್ಬೆಟ್ಟನ್ನು ಅಷ್ಟೇ ತಿಂದು ಗೊತ್ತು, ಇವನು ಒಂದು ಸ್ಟೆಪ್ ಮುಂದಕ್ಕೆ ಕಾಲಿನ ಹೆಬ್ಬೆಟ್ಟನ್ನು ತೆಗೆದುಕೊಂಡು ಹೋಗಿ ಬಾಯಲ್ಲಿ ಇಟ್ಕೊಂಡಿದ್ದಾನೆ. ಮುಖಾರವಿಂದೇ ವಿನಿವೇಶಯಂತ ವಟಸ್ಯ ಪತ್ರಸ್ಯ ಪುಟೇಶಯಾನಾಂ. ವಟದ ಪತ್ರದ ಮೇಲೆ ಮಲಗಿದಂತಹ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಇಲ್ಲಿ ನಮ್ಮ ಬಾಲಕೃಷ್ಣ
ಕಾಲಿನ ಹೆಬ್ಬೆಟ್ಟನ್ನು ಎತ್ಕೊಂಡು ಹೋಗಿ ಬಾಯಲ್ಲಿ ಇಟ್ಕೊಂಡಿದ್ದು ಯಾಕೆ? ಈ ಭಕ್ತ ಕವಿಗಳಿದ್ದಾರಲ್ಲ, ಅವರು ನಮ್ಮ ಭಗವಂತನ ಬಗ್ಗೆ ಬಹಳ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಬಹಳ ಸಂಶೋಧನೆ ಮಾಡಿದ್ದಾರೆ, ಹೊಸ ಹೊಸ ಸಂಶೋಧನೆಗಳನ್ನು ಮಾಡ್ತಾನೇ ಇರ್ತಾರೆ. ಒಬ್ಬ ಭಕ್ತ ಕವಿ ಹೇಳುತ್ತಾನೆ, ನಮ್ಮ ಸ್ವಾಮಿ ಕಾಲಿನ ಹೆಬ್ಬೆಟ್ಟನ್ನು ತೆಗೆದುಕೊಂಡು ಹೋಗಿ ಯಾಕೆ ಬಾಯಿಯೊಳಗೆ ಇಟ್ಟಿದ್ದಾನೆ ಅಂದರೆ, ಈ ಭಕ್ತರೆಲ್ಲ ಮತ್ತೆ ಮತ್ತೆ ಶ್ರೀಕೃಷ್ಣ ಪಾದ ಪದ್ಮ ಮಕರಂದ ಅಂತ ವರ್ಣನೆ ಮಾಡಿದ್ದು. ಪಾದಗಳ ಮಕರಂದ ಅಂದರೆ ಜೇನು. ಹಾಗಾದರೆ ಆ ಮಕರಂದ ಹೇಗಿದೆ ನೋಡೋಣ ಅಂತ ನಮ್ಮ ಸ್ವಾಮಿ ಕಾಲಿನ ಹೆಬ್ಬೆಟ್ಟನ್ನು ತೆಗೆದುಕೊಂಡು ಹೋಗಿ ಬಾಯಿಯೊಳಗೆ ಇಟ್ಟಂತೆ. ಇದೆಲ್ಲ ಪ್ರೇಮದ ಭಾಷೆ. ಭಾಷೆ ಲೌಕಿಕ, ಭಾವ ಅಲೌಕಿಕ. ಭಾಷೆ ಲೌಕಿಕ, ಭಾವ ಅಲೌಕಿಕವಾದದ್ದು. ನಮಗೆ ಭಾಷೆ ಅಷ್ಟೇ ಅರ್ಥ ಆಗುತ್ತೆ, ಆ ಭಾವ, ಅದರ ಹಿಂದೆ ಇರುವ ಪ್ರೇಮ, ತೊಟ್ಟಿಕ್ಕುತ್ತಿರುವ ಪ್ರೇಮ, ಅದು ನಮಗೆ ಅರ್ಥ ಆಗುತ್ತಾ? ಅದು ಅರ್ಥವಾಗುವ ತನಕ ನಾವು ಭಾಗವತ ಕೇಳ್ತಾ ಇರಬೇಕು. ಭಾಷೆ ಲೌಕಿಕ, ಭಾವ ಅಲೌಕಿಕ. ಶ್ರೀಮದ್ ಭಾಗವತದ ಹೃದಯ ದಶಮ ಸ್ಕಂದ. ಶ್ರೀಕೃಷ್ಣ ಲೀಲೆಗಳು. ಶ್ರೀಕೃಷ್ಣ ಲೀಲೆಗಳಲ್ಲಿ ಅದರಲ್ಲೂ ಬಾಲಕೃಷ್ಣ ಲೀಲೆಗಳು, ಬಾಲಕ ಕೃಷ್ಣ ಮಾಡಿದಂತಹ ಲೀಲೆಗಳು. ಲೀಲೆ ಅಂದರೆ ಆಟ. ಅವನ್ನೆಲ್ಲ ಕೇಳಿದಾಗ ನಮಗೆ ನಗು ಬರುತ್ತೆ. ಅವನ್ನೆಲ್ಲ ಕೇಳಿದಾಗ ನಮಗೆ ಏನು ರಸ ಜಾಗೃತ ಆಗುತ್ತೆ. ಪ್ರೇಮ ರಸ, ಭಕ್ತಿ ರಸ ಜಾಗೃತ ಆಗುತ್ತೆ. ಅವನ್ನೆಲ್ಲ ಕೇಳಿ ನಾವು ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವುದೇ ಬೇರೆ, ಹೃದಯದಿಂದ ಅರ್ಥ ಮಾಡಿಕೊಳ್ಳುವುದೇ ಬೇರೆ. ಇನ್ನು ಅನುಭವದಿಂದ ಕಾಣುವುದು ಇದೆಯಲ್ಲ, ಅದು ಇವು ಎರಡಕ್ಕಿಂತ ಶ್ರೇಷ್ಠವಾದದ್ದು. ಬುದ್ಧಿ ಎರಿತರು ಹೃದಯವರಿಯದು. ಕೃಷ್ಣನ ಲೀಲೆಯನ್ನು ನಮ್ಮ ಕೃಷ್ಣ ಇದ್ದಾನಲ್ಲ, ಅವನು ಈಸಿ ಟು ಅಪ್ರೋಚ್, ಬಹಳ ಸುಲಭವಾಗಿ ಸಿಗ್ತಾನೆ. ವೈಕುಂಠದಲ್ಲಿ ಅವನನ್ನೇ ಶ್ರೀಮನ್ನಾರಾಯಣ ಸ್ವಾಮಿಯನ್ನು ನೋಡಬೇಕಾದ್ರೆ ಎಷ್ಟು ಸೆಕ್ಯೂರಿಟಿ ಗಾರ್ಡ್ ಇರುತ್ತೆ, ಎಷ್ಟು 7 ದ್ವಾರಗಳನ್ನು ದಾಟಿ ಹೋಗಬೇಕು. ಎಲ್ಲ ಬಯೋಡೇಟಾ ಎಕ್ಸಾಕ್ಟ್ ಇದ್ದರೆ ಅಷ್ಟೇ ಬಿಡ್ತಾರೆ. ಎಲ್ಲ ಸರ್ಟಿಫಿಕೇಟ್ಸ್ ಸರಿ ಇರಬೇಕು, ಎಲ್ಲ ಆಧಾರ್ ನಂಬರ್, ಪಾನ್ ನಂಬರ್ ಎಲ್ಲ ನೆಟ್ಟಿಗಿರಬೇಕು. ಆಗಷ್ಟೇ 7 ದ್ವಾರಗಳ ಒಳಗಿರುವ ಸ್ವಾಮಿಯ ದರ್ಶನಕ್ಕೆ ನಮಗೆ ಅವಕಾಶ, ಎಲ್ಲೋ ಒಬ್ಬಿಬ್ಬರಿಗೆ. ಅಂಥ ಸನಕಾದಿ ಋಷಿ ಮುನಿಗಳಿಗೂ ಕೂಡ ವೈಕುಂಠದ ಒಳಗೆ ಪ್ರವೇಶ ಸಿಗಲಿಲ್ಲ. ಸ್ವಯಂ ಸ್ವಾಮಿ ದ್ವಾರದಿಂದ ಹೊರಕ್ಕೆ ಬಂದು ಆ 4 ಬ್ರಹ್ಮಜ್ಞಾನಿಗಳಿಗೆ ದರ್ಶನವನ್ನು ಕೊಟ್ಟ ಅಂತೆ. ಇನ್ನು ನಿಮ್ಮ ಕಥೆ ಏನು ಕೇಳ್ತೀರಾ? ಆದ್ದರಿಂದ ವೈಕುಂಠದಲ್ಲಿ ಅವನ ಅಪಾಯಿಂಟ್ಮೆಂಟ್ ಸಿಗೋದು ಭಾರಿ ಕಷ್ಟ ಇದೆ. ಆದರೆ ಬೃಂದಾವನಕ್ಕೆ ಬನ್ನಿ ನೀವು, ಅಲ್ಲಿ ಎಲ್ಲೆಂದರೆ ಅಲ್ಲಿ ನಮ್ಮ ಕೃಷ್ಣ ಸಿಗ್ತಾನೆ. ಅಪಾಯಿಂಟ್ಮೆಂಟ್ ಕೂಡ ತಗೊಳ್ಳೋದು ಬೇಡವಂತೆ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲ್ಲಿ, ಅಂದ ಚಂದದ ಕಂದ ಕರುಗಳ ಹಿಂದು ಮುಂದಿನಲ್ಲಿ, ಸುಂದರಾಂಗದ ಸುಂದರಿಯರ ಆಚೆ ಈಚೆಯಲ್ಲಿ ನಮ್ಮ ಕೃಷ್ಣ ಬೃಂದಾವನದಲ್ಲಿ ನಂದಗೋಪನ ಅರಮನೆಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಇದ್ದಾನಂತೆ. ಚಂದದ ಕಂದ ಕರುಗಳ ಹಿಂದೆ ಮುಂದೆ ಇದ್ದಾನಂತೆ, ಗೋಪಿಯರ ಹಿಂದೆ ಮುಂದೆ ಇದ್ದಾನಂತೆ, ಕದಂಬ ವೃಕ್ಷದ ಅಡಿಯಲ್ಲಿ ನಿಂತಿದ್ದಾನಂತೆ, ಯಮುನೆಯ ದಂಡೆಯ ಮೇಲೆ ಹೋದರೆ ಅಲ್ಲಿ ಸಿಗ್ತಾನಂತೆ.
ಹಸುಗಳನ್ನು ಮೇಯಿಸಲಿಕ್ಕೆ ಹೋದಾಗ ಅಲ್ಲೂ ಇದ್ದಾನಂತೆ. ನಮ್ಮ ಸ್ವಾಮಿ ಬೃಂದಾವನದಲ್ಲಿ ಎಲ್ಲ ಕಡೆ ಸಿಗ್ತಾನೆ. ಈಸಿ ಟು ಅಪ್ರೋಚ್. ಪ್ರೇಮ ಭಾವ ಹೊಂದಿರಬೇಕು. ಅವನು ಸುಲಭವಾಗಿ ಸಿಗ್ತಾನೆ, ಆದರೆ ಪ್ರೇಮ ಭಾವ ಹೊಂದಿರಬೇಕು. ವೇಷವೆಂತಾದರೂ ಸರಿಯೇ, ವೇಷವೆಂತಾದರೂ ಸರಿಯೇ. ಒಂದು ಸಲ ಒಬ್ಬಳು ಗೋಪಿ, ಅವಳು ಬೃಂದಾವನಕ್ಕೆ ಹೊಸದಾಗಿ ಬಂದಿದ್ದಾಳೆ. ಅವಳು ಒಂದು ಮನೆಯ ಸೊಸೆ. ಅವಳಿಗೆ ಕೃಷ್ಣನನ್ನು ನೋಡಬೇಕು ಅಂತ ಬಹಳ ಆಸೆ. ಆದರೆ ಅವರ ಅತ್ತೆ ಹೊರಗಡೆನೇ ಬಿಟ್ಟಿಲ್ಲ ಅವಳನ್ನು. ಅವಳು ಮನೆಯೊಳಗೆ ಇದ್ದಾಳೆ. ಒಂದು ದಿನ ಅತ್ತೆ ಬೇರೆ ಊರಿಗೆ ಹೋಗಿರ್ತಾಳೆ. ಈ ಗೋಪಿ ಉಪಾಯ ಹುಡುಕಿ ಇದೇ ಅವಕಾಶ ಸಿಕ್ಕಿದ್ದೇ ಸರಿ ಎಂದು ಮನೆಯಿಂದ ಕೊಡವನ್ನು ಹಿಡಿದುಕೊಂಡು ಯಮುನೆಗೆ ನೀರು ತರಲಿಕ್ಕೆ ಹೋಗ್ತಾಳೆ. ಹೋಗುವಾಗ ಉದ್ದಕ್ಕೂ ಮನಸ್ಸಿನಲ್ಲಿ ಗಾಯಂತಿ ಚೈವಂ ಅನುರಕ್ತ ಅಧೀಯೋಶ್ರುಕಂಠಾ, ಪ್ರೇಮಾಶ್ರುಗಳನ್ನು ಸುರಿಸುತ್ತಾ ಕೃಷ್ಣ ಬರಲಿ, ಕೃಷ್ಣ ಬರಲಿ, ಕೃಷ್ಣ ಬರಲಿ, ಕೃಷ್ಣನನ್ನು ನಾನು ಒಂದ್ಸಲಾದರೂ ನೋಡಬೇಕಲ್ವಾ ಅಂತ ಆಸೆಯಿಂದ ನಡೆದುಕೊಂಡು ಹೋಗ್ತಾ ಇದ್ದಾಳೆ. ಎನ್ನ ಹೃದಯ ತಪ್ಪಿಸುತ್ತಿಹುದು, ಇನಿತು ಸುಧೆಯ ಕರುಣಿಸೈ. ಆ ರೀತಿ ನಾವು ವ್ಯಾಕುಲ ಪಟ್ಟರೆ ಸಾಕಂತೆ ಭಗವಂತ ಬಂದು ಬಿಡ್ತಾನಂತೆ. ನಮ್ಮ ಬಾಲಕೃಷ್ಣ ಬಂದೇ ಬಿಟ್ಟ. ಬಂದು ಹಿಂದುಗಡೆಯಿಂದ ಬಂದಿದ್ದಾನೆ. ಅವನು ಹಿಂದಿನಿಂದ ಗೋಪಿಯ ಸೆರಗನ್ನು ಹಿಡಿದುಕೊಂಡ. ಗೋಪಿಗೆ ಗೊತ್ತಾಯಿತು ಇದು ಯಾರು ಬಂದಿದ್ದಾರೆ ಹಿಂದುಗಡೆ ಅಂತ. ಕುಟಿಲ ಕುಂತಲಂ ಶ್ರೀಮುಖಂಚತೆ, ವಕ್ರವಾದ ಹುಬ್ಬುಗಳಿಂದ ಕೂಡಿದ ಅತ್ಯಂತ ಸೊಗಸಾದ ಮುಖ. ಬಿನಮುರಳಿ ವನಮಾಲ ಚಂದ್ರಿಕಾ, ಕೊಳಲು ಇಲ್ಲದೆ ಅವನ ಪರಿಚಯ ಇಲ್ವಂತೆ. ಎಲ್ಲಿ ಹೋದರೂ ಅವನ ಕೊಳಲಂತೆ, ನವಿಲುಗರಿಯಂತೆ. ಬಂದು ನಮ್ಮ ಬಾಲಕೃಷ್ಣ ಹಿಂದುಗಡೆಯಿಂದ ಗೋಪಿಯ ಸೆರಗನ್ನು ಹಿಡಿದುಕೊಂಡಿದ್ದಾನೆ. ಗೋಪಿಗೆ ಪರಮಾನಂದವಾಯಿತು. ಆನಂದ, ಪರಮಾನಂದ. ನನ್ನ ಹೃದಯದ ಮೂರ್ತಿ ಬಂದನು ಎದೆಯ ಗುಡಿಸಲಿಗೀ ದಿನ. ಅವಳು ಅತ್ಯಂತ ಪ್ರೇಮದಿಂದ ಮೆಲ್ಲನೆ ತಿರುಗಿ ಅವನ ಹತ್ರ ಹೋಗ್ತಾಳೆ. ಅವನು ಇಷ್ಟಿದ್ದಾನೆ, ಅವಳು ಇಷ್ಟಿದ್ದಾಳೆ. ಅವಳು ಬಗ್ಗಿ ಕುಳಿತುಕೊಳ್ತಾಳೆ, ಮಂಡಿ ಮೇಲೆ ಕುಳಿತುಕೊಳ್ತಾಳೆ. ಆಗ ಅವನು ಬಹಳ ಪ್ರೇಮದಿಂದ ಅವಳನ್ನು ಬಿಗಿಯಾಗಿ ಅಪ್ಪಿಕೊಳ್ತಾನೆ. ಅಪ್ಪಿಕೊಂಡು ಹೇಳ್ತಾನಂತೆ, ನಾನು ನಿನ್ನ ಪತಿ, ನಾನು ನಿನ್ನ ಪತಿ. ಯಾರು ಪತಿ? ಪಾತಿ ಇತಿ ಪತಿ. ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾನೋ, ಯಾರು ನಮ್ಮನ್ನು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ 4 ದಿಕ್ಕುಗಳಿಂದ ರಕ್ಷಣೆ ಮಾಡ್ತಾನೋ, ಪಾಲನೆ ಮಾಡ್ತಾನೋ, ಅವನು ಪತಿ. ಭಗವಂತ ಒಬ್ಬನೇ ನಮ್ಮೆಲ್ಲರ ಪತಿ. ಕೃಷ್ಣ ಹೇಳ್ತಿದ್ದಾನೆ, ನಾನು ನಿನ್ನ ಪತಿ ಅಂತ. ಅವನು ಎಷ್ಟು ವರ್ಷ ಗೊತ್ತಾ ಅವನಿಗಾಗ? 3 ವರ್ಷ. 3 ವರ್ಷದವನಿಗೆ ಪತಿ ಶಬ್ದ ಬೇರೆ ಗೊತ್ತಿದೆ. ರಸ್ತೆಯಲ್ಲಿ ಹೋಗುವ ಒಬ್ಬ ಹೆಣ್ಣು ಮಗಳನ್ನು ಈ ರೀತಿ ಮಾತನಾಡಿಸುವ ಧೈರ್ಯ ಯಾವ ಪುರುಷರಿಗೂ ಇಲ್ಲ, ಯಾವ ದೇವತೆಗಳಿಗೂ ಇಲ್ಲ. ನಮ್ಮ ಕೃಷ್ಣನಿಗಷ್ಟೇ ಈ ಧೈರ್ಯ ಇರೋದು. ರಸ್ತೆಯಲ್ಲಿ ಹೋಗುವ ಹೆಣ್ಮಕ್ಳ ಹತ್ರ ಎಲ್ಲ ಮಾತನಾಡಿ ತಂಟೆ ಮಾಡಲಿಕ್ಕೆ. ಅದರ ಅರ್ಥ ಅವನು ಎಷ್ಟು ಮನಸ್ಸಿನಿಂದ ಪವಿತ್ರವಾಗಿದ್ದಾನೆ. ಮನಸ್ಸಿನಿಂದ ಅವನು ಎಷ್ಟು ಪವಿತ್ರವಾಗಿದ್ದಾನೆ ನಮಗೆ ಕಲ್ಪಿಸಿಕೊಳ್ಳಲಿಕ್ಕೂ ಆಗುವುದಿಲ್ಲ. ಇನ್ನೊಬ್ಬಳು ಗೋಪಿ ಬೃಂದಾವನದಲ್ಲಿ ನಡೆದುಕೊಂಡು ಹೋಗ್ತಿದ್ದಾಳೆ. ಅವಳು ತಲೆಯ ಮೇಲೆ ಮಡಿಕೆ ಇಟ್ಟುಕೊಂಡಿದ್ದಾಳೆ. ಅವಳು
ಹಾಲು ಮೊಸರು ಬೆಣ್ಣೆ ಮಾರಲಿಕ್ಕೆ ಹೊರಟಿದ್ದಾಳೆ. ಅವಳು ಕೂಗಿ ಹೇಳಬೇಕು, ಹಾಲು ಯಾರಿಗೆ ಬೇಕು, ಮೊಸರು ಯಾರಿಗೆ ಬೇಕು, ಬೆಣ್ಣೆ ಯಾರಿಗೆ ಬೇಕು ಅಂತ ಅವಳು ಕೂಗ್ತಾ ಹೋಗಬೇಕು. ಆದರೆ ಅವಳು ಕೃಷ್ಣ ಪ್ರೇಮದಿಂದ ಹುಚ್ಚಳಾಗಿ ಬಿಟ್ಟಿದ್ದಾಳೆ. ಅವಳಿಗೆ ಏನು ಕೂಗಬೇಕು ಅಂತ ಗೊತ್ತಾಗ್ತಿಲ್ಲ. ಗೋವಿಂದ ಯಾರಿಗೆ ಬೇಕು, ದಾಮೋದರ ಯಾರಿಗೆ ಬೇಕು, ಮಾಧವ ಯಾರಿಗೆ ಬೇಕು ಅಂತ ಕೂಗ್ತಾ ಇದ್ದಾಳೆ. ಅವಳು ಗೋಪಿ ಕೃಷ್ಣ ಪ್ರೇಮದಿಂದ ಮತ್ತಳಾಗಿ ಕೃಷ್ಣನನ್ನೇ ಮಾರಲಿಕ್ಕೆ ಹೊರಟಿದ್ದಾಳೆ. ನಮ್ಮ ಕೃಷ್ಣ ಬಂದೇ ಬಿಟ್ಟ, ನೋಡಿದ, ಎಲ್ಲ ಈ ಗೋಪಿ ನನ್ನನ್ನೇ ಮಾರಲಿಕ್ಕೆ ಹೋಗ್ತಾ ಇದ್ದಾಳಲ್ಲ ಅಂತ ಅವನು ಮೆಲ್ಲನೆ ಹತ್ರ ಬಂದು ಕೇಳ್ತಾನೆ, ನನಗೆ ನೀನು ಬೆಣ್ಣೆ ಕೊಡ್ತೀಯಾ? ಗೋಪಿ ಅವನಿಗೆ ಬೆಣ್ಣೆ ಕೊಡಬೇಕಂತೆ ಇರೋದು. ಆದರೆ ಯಾವಾಗ ಪ್ರೇಮ ಇರುತ್ತಲ್ಲ ಅಲ್ಲಿ ಸತಾಯಿಸಬೇಕು ಅನಿಸುತ್ತೆ. ಒಳಗಡೆ ಬಹಳ ಪ್ರೇಮ ಇದೆ, ಆದರೆ ಹೊರಗಡೆ ಕೋಪದ ಮುಖವಾಡ. ಗೋಪಿ ಹೇಳ್ತಾಳೆ, ನಿನಗ ಬೆಣ್ಣೆ ಕೊಡಬೇಕಾ? ಅದೆಲ್ಲ ನಡೆಯಲ್ಲ. ಕೊಡು, ನಾನು ಬೃಂದಾವನದ ರಾಜ, ನನಗೆ ಬೆಣ್ಣೆ ಕೊಡು. ಅವನು ಕೇಳ್ತಾನೆ. ಗೋಪಿ ಹೇಳ್ತಾಳೆ, ಹೋಗು ಹೋಗು, ನೀನು ಬೃಂದಾವನದ ರಾಜ ಅಲ್ಲ, ಬಲರಾಮ ಬೃಂದಾವನದ ರಾಜ. ಈ ನಂದ ಬಾಬಾ ಹೋಗಿ ಹೋಗಿ ಈ ಕರಿಯನನ್ನು ಎಲ್ಲಿಂದ ಎತ್ಕೊಂಡು ಬಂದನು ನೋಡು. ಮತ್ತೆ ನಂದ ಬೆಳ್ಳಗಿದ್ದಾನೆ, ಯಶೋದೆ ಬೆಳ್ಳಗಿದ್ದಾಳೆ, ನೀನು ಹೇಗೆ ಕರಿಯ ಆಗಿದೆ? ಅದರಿಂದ ನಿನ್ನನ್ನು ದುಡ್ಡು ಕೊಟ್ಟು ತಂದಿದ್ದಾರೆ, ನೀನು ಬೃಂದಾವನದ ರಾಜ ಅಲ್ಲ. ಗೋಪಿ ಹೇಳಿದ್ಲು. ಯಾವಾಗ ಪ್ರೇಮ ಇದೆಯಲ್ಲ ಆವಾಗಷ್ಟೇ ನಾವು ಹೀಗೆ ಮಾತನಾಡಬಹುದು. ಕೃಷ್ಣ ಗಡಿಗೆ ಮುಖ ಮಾಡಿಬಿಟ್ಟ. ಅವನಿಗೆ ಕೋಪ ಬಂದುಬಿಡ್ತು. ಅವನು ಹೋಗಿ ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಕಟ್ಟೆ ಥರ ಇರುತ್ತಲ್ವ, ರಸ್ತೆ ಬದಿಯಲ್ಲಿ ಕಟ್ಟೆ ಎಲ್ಲ ಇರ್ತಿತ್ತಲ್ಲ ಹಳೆಯ ಕಾಲದಲ್ಲಿ, ಅಲ್ಲಿ ಹೋಗಿ ಕಟ್ಟೆ ಮೇಲೆ ಮುಖ ಊದಿಸ್ಕೊಂಡು ಕುಳಿತುಕೊಂಡು ಬಿಟ್ಟ. ಈಗ ಮಾತ್ರ ಗೋಪಿಗೆ ಎದೆ ಹಿಂಡಿದ ಹಾಗೆ ಆಗಿ ಹೋಯಿತು. ಅವಳು ಅತ್ಯಂತ ದುಃಖದಿಂದ ಹತ್ತಿರ ಬಂದು ಗಲ್ಲ ಸವರುತ್ತಾ, ಪಾಪು ಹೋಗಲಿ ಬಿಡು, ತಿನ್ನು, ಬೆಣ್ಣೆ ತಗೋ ಕೊಡ್ತೀನಿ, ತಿನ್ನು ಪ್ಲೀಸ್ ಅಂತ ಹೇಳಿದ್ಲು. ನಮ್ಮ ರಾಜನಿಗೆ ಬಹಳ ಸಿಟ್ಟು ಬಂದಿದೆ. ಅವನೇನು ಮಾಡಿಬಿಟ್ಟ, ಹೋಗು ಅಂತ ಹೇಳಿದ. ಗೋಪಿ ಮುಂದಕ್ಕೆ ಹೋದ್ಲು. ಅವಳು 4 ಹೆಜ್ಜೆ ಹೋಗಲಿಕ್ಕಿಲ್ಲ, ಅಲ್ಲೇ ಒಂದು ಕಲ್ಲಿತ್ತು. ಕಲ್ಲು ಎತ್ಕೊಂಡ ನೋಡಿ ನೇರವಾಗಿ ಮಡಿಕೆಗೆ ಹೊಡೆದಾಕಿದ. ಆ ಮಡಿಕೆಯಲ್ಲಿದ್ದ ಬೆಣ್ಣೆ ಮೊಸರು ಎಲ್ಲ ಇವಳ ಮೇಲೆ, ಮೈ ಮೇಲೆ. ಗೋಪಿ ಬಿಡ್ತಾಳ? ಅವಳಿಗೂ ಕೋಪ ಬಂತು. ಇವನ್ ತರಲೆ ಹೆಚ್ಚಾಗಿಬಿಟ್ಟಿದೆ. ಗೋಪಿ ನೇರವಾಗಿ ಯಶೋದೆ ಹತ್ರ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದ್ಲು. ಅಲ್ಲಿ ಹೋದರೆ ಇವನು ಅಷ್ಟರೊಳಗೆ ಇನ್ನೊಂದು ಶಾರ್ಟ್ಕಟ್ ರಸ್ತೆ ಇರುತ್ತಲ್ಲ, ಶಾರ್ಟ್ಕಟ್ ರಸ್ತೆಯಿಂದ ಹೋಗಿ ಯಶೋದೆಯ ಸೆರಗಿನ ಪಕ್ಕ ಕುಳಿತಿದ್ದಾನೆ. ತುಂಬ ಸಭ್ಯ ಹುಡುಗ, ಒಬ್ರಿಗೂ ಗೊತ್ತಾಗಬಾರ್ದು, ತಾನೇನೂ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಯಶೋದೆಯ ಸೆರಗಿನ ಹಿಂದೆ ಈ ಹುಡುಗ ಕುಳಿತಿದ್ದಾನೆ. ಗೋಪಿ ಬಂದಳು. ಗೋಪಿ ಬಂದು ಹೇಳ್ತಾಳೆ, ಯಶೋದೆ, ನಿನ್ನ ಮಗ ನೋಡು, ನನ್ನ ಮಡಿಕೆ ಎಲ್ಲ ಒಡೆದು ಹಾಕಿದ್ದಾನೆ, ಬೆಣ್ಣೆ ಮೊಸರು ಎಲ್ಲ ನನ್ನ ಮೈ ಮೇಲೆ. ಇಂಥ ಗಲಾಟೆಗಳನ್ನು ಅವನು ಎಷ್ಟೆಷ್ಟು ಮಾಡ್ತಾನೆ. ಯಶೋದೆ ಹೇಳ್ತಾಳೆ, ಅಲ್ಲಮ್ಮ, ಅವನು ಇಲ್ಲೇ ಇದ್ದಾನೆ ಆವಾಗಿನಿಂದ, ಅದು ಹೇಗೆ ನೀನು ಹೇಳ್ತೀಯ? ಇಲ್ಲ, ಅವನು ಇದೆಲ್ಲ ಗಲಾಟೆ ಮಾಡಿ ಓಡಿ ಬಂದು ನಿನ್ನ ಹಿಂದೆ ಕುಳಿತಿದ್ದಾನೆ ಅಂತ ಗೋಪಿ ಹೇಳ್ತಾಳೆ. ಯಶೋದೆ ಹೇಳ್ತಾಳೆ, ಸ್ವಲ್ಪ ಮೆಲ್ಲನೆ ಮಾತನಾಡು, ನಾಳೆ ಅವನಿಗೆ ಹೆಣ್ಣು ಕೊಡಲ್ಲ ಯಾರು. ಅಲ್ಲ ಪಾಪ, ಇವರಿಗೆ ಒಬ್ಬರಲ್ಲ 16,008 ಜನ ರಾಣಿಯರು ಇದ್ದಾರೆ ಮುಂದೆ.
ಆದರೆ ಪಾಪ ಯಶೋದೆಗೆ ತಾಯಿಯ ಚಿಂತೆ ಅವಳಿಗೆ. ಇವನು ಕಳ್ಳ ಅಂತ ಫೇಮಸ್ ಆಗಿಬಿಟ್ರೆ, ಕಳ್ಳ ಅಂತ ಸುದ್ದಿ ಎಲ್ಲ ಕಡೆ ಹರಡಿದ್ರೆ ಪಾಪ ಯಾರು ಹೆಣ್ಣು ಕೊಡ್ತಾನೆ ಇವನಿಗೆ ಅಂತ ಯಶೋದೆಗೆ ಚಿಂತೆ. ಅಷ್ಟರಲ್ಲಿ ಈ ನಮ್ಮ ಹುಡುಗ ಹೇಳಿದ, ಅಮ್ಮ ಅವಳಿಗೆ ಸ್ವಲ್ಪ ದೂರ ನಿಂತ್ಕೊಳ್ಳಿಕ್ಕೆ ಹೇಳು, ಅವಳನ್ನು ನೋಡಿದರೆ ನನಗೆ ಭಯ ಆಗುತ್ತೆ. ಇವನು ಎಂಥವನಂತೆ, ಭಯಾನಾಂ ಭಯಂ ಭೀಷಣಂ ಭೀಷಣಾನಾಂ, ಎಲ್ಲ ಭಯಗಳಿಗೆ ಭಯವನ್ನುಂಟು ಮಾಡುವ ಸ್ವಾಮಿ, ಅತ್ಯಂತ ಭೀಷಣ ಸ್ವರೂಪನು. ಇವನ ಆದೇಶದಂತೆ ಸೂರ್ಯ ಚಂದ್ರ ನಕ್ಷತ್ರ ಇಂದ್ರ ವರುಣ ಯಮ ಕೆಲಸ ಮಾಡ್ತಾರೆ. ಇವನಿಗೆ ಆ ಗೋಪಿಯನ್ನು ನೋಡಿದ್ರೆ ಭಯ ಬೇರೆ ಅಂತೆ. ಅಮ್ಮ ಅವಳನ್ನು ನೋಡಿದರೆ ನಂಗೆ ಭಯ ಆಗುತ್ತೆ. ನೋಡು, ನಾನು ಯಾಕೆ ಮಡಿಕೆ ಒಡೆದು ಹಾಕಿದೆ ಗೊತ್ತಾ? ಅದಕ್ಕೆ ಕಾರಣ ಇದೆ. ಅವಳು 3 ದಿನ ಹಳೆಯ ಬೆಣ್ಣೆ ಮೊಸರು ಎಲ್ಲ ಮಾರ್ತಾಳೆ. ಅದನ್ನೆಲ್ಲ ಮಾರಿ ಜನ ತೆಗೆದುಕೊಂಡು ಪಾಪ ಅವ್ರಿಗೆ ಜ್ವರ ಗಿರ ಬಂದುಬಿಟ್ರೆ, ಆರೋಗ್ಯ ಕೆಟ್ಟು ಹೋದ್ರೆ, ಅದಕ್ಕೆ ನಾನು ಹಾಗೆ ಮಾಡಿದೆ, ಇಲ್ಲದಿದ್ದರೆ ಹಾಗೆ ಮಾಡ್ತಿರ್ಲಿಲ್ಲ. ಯಶೋದೆನೂ ನಗ್ತಾಳೆ, ಗೋಪಿನೂ ನಗ್ತಾಳೆ, ಕೃಷ್ಣನೂ ನಗ್ತಾನೆ. ಮೂವರಿಗೂ ಗೊತ್ತಿದೆ ಇದು ಎಷ್ಟು ಹಸಿ ಸುಳ್ಳು ಅಂತ. ಈ ಹುಡುಗನಿಗೆ ಸುಳ್ಳು ಹೇಳಲಿಕ್ಕೂ ಬಹಳ ಬುದ್ಧಿ ಇದೆ. ಹೀಗೆ ಬಾಲಕೃಷ್ಣ ಲೀಲೆಗಳಲ್ಲಿ ನಾವು ನೋಡುವುದು ಏನನ್ನು? ರಸ ರಸ ರಸ, ಪ್ರೇಮ ರಸ. ಹೃದಯ ಕರಗಿ ಆರ್ದ್ರವಾಗಬೇಕು. ಹೃದಯ ಕರಗಿ ಪ್ರೇಮ ರಸ ಹರಿಯಬೇಕು. ಆಗ ನಾವು ಭಾಗವತವನ್ನು ಕೇಳಿದ್ದೇವೆ ಅಂತ ಅರ್ಥ. ಅಲ್ಲಿಯವರೆಗೆ ನಾವು ಕೇಳಲಿಲ್ಲ ಅಂತ ಅರ್ಥ. ನಮ್ಮ ಕೃಷ್ಣ ಒಂದ್ಸಲ ಬೆಣ್ಣೆ ಕದಿಲಿಕ್ಕೆ ಹೋಗಿದ್ದಾನೆ. ಹಳೆ ಕಾಲದಲ್ಲಿ ಇಷ್ಟಿಷ್ಟು ಎತ್ತರದ ಮಡಿಕೆಗಳು ಇರ್ತಿದ್ವಲ್ಲ, ಆ ಥರ ದೊಡ್ಡ ಮಡಿಕೆ, ಇವನಷ್ಟೇ ಸೈಜ್, ಆ ಮಡಿಕೆನೂ ಅಷ್ಟೇ, ಇವನು ಅಷ್ಟೇ ಇದ್ದಾನೆ. ಇವನು ಭಾರಿ ಕಷ್ಟಪಟ್ಟು ಕಾಲೆಲ್ಲ ಮೇಲೆ ಮಾಡಿ ಆ ಮಡಿಕೆಯೊಳಗೆ ಕೈ ಹಾಕಿದ್ದಾನೆ. ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬಳು ಗೋಪಿ ಬಂದೇ ಬಿಟ್ಲು. ಅವನನ್ನು ಹಿಡ್ಕೊಂಡ್ಳು. ಬೆಣ್ಣೆ ಕದೀತೀಯ ನೀನು? ಇಲ್ಲ. ಮತ್ತೇನು ಮಾಡ್ತಿದ್ದೆ? ಬೆಣ್ಣೆಯೊಳಗೆ ಕೈ ಹಾಕಿಟ್ಟಿದ್ದಾರೆ, ಬೆಣ್ಣೆ ಕದಿಯಲ್ಲ ಅಂತೆ. ಏನು ಮಾಡ್ತಿದ್ದೆ ಮತ್ತೆ? ಅದು ನನ್ನ ಕೈಯಲ್ಲಿ ಕಂಕಣ ಇದೆಯಲ್ಲ, ಕಂಕಣ, ಅದರಲ್ಲಿ ವಜ್ರದ ಹರಳುಗಳೆಲ್ಲ ಇವೆಯಲ್ಲ, ಅದರಿಂದ ನನಗೆ ಹೀಟ್ ಆಗಿಬಿಟ್ಟಿದೆ. ಅದರಿಂದ ಬೆಣ್ಣೆಯಲ್ಲಿ ಕೈ ಹಾಕಿದರೆ ಕೂಲ್ ಆಗುತ್ತೆ. ಹೀಟ್ ಕೂಲ್ ಎಲ್ಲ ಗೊತ್ತಾಗುತ್ತೆ 3 ವರ್ಷದ ಪಾಪುಗೆ. ಅದು ಸರಿ, ಗೋಪಿ ಏನು ಇವನನ್ನು ಅಷ್ಟು ಬೇಗ ಬಿಡಲ್ಲ, ಅದೆಲ್ಲ ಸರಿ. ಆದರೆ ಇಲ್ಲೆಲ್ಲ ಏನದು ಹತ್ಕೊಂಡಿರೋದು? ಗೋಪಿ ಕೇಳ್ತಾಳೆ. ಅವನು ಹೇಳ್ತಾನೆ, ಓ ಅದೇನಿಲ್ಲ, ಅದು ಇಲ್ಲೊಂದು ಸೊಳ್ಳೆ ಗೊತ್ತಿತ್ತ, ಅದಕ್ಕೆ ಹೀಗೆ ಮಾಡಿಬಿಟ್ಟೆ ನಾನು ಅಷ್ಟೇ, ತಿಂದಿಲ್ಲ ನಾನು ನಿಜವಾಗಿ. ಕೃಷ್ಣ ಹೇಳ್ತಾನೆ, ಹೀಗೆ ಮಾಡಿದರೆ ಗೋಪಿ ಏನು ಮಾಡಬೇಕು? ಇನ್ನೊಂದು ಸಲ ಇದೇ ರೀತಿ ಒಂದು ದೊಡ್ಡ ಮಡಿಕೆಯೊಳಗೆ ನಮ್ಮ ಕೃಷ್ಣ ಕೈ ಹಾಕಿಬಿಟ್ಟಿದ್ದಾನೆ. ಕೈ ಹಾಕಿದ್ದೇ ತಡ ಗೋಪಿ ಇದಕ್ಕಾಗಿಯೇ ಕಾಯುತ್ತಾ ಇದ್ದಳು. ಅವಳು ಬಂದೇ ಬಿಟ್ಲು. ಬಂದು ಇವನನ್ನು ಹಿಡಿದುಕೊಂಡ್ಳು. ಇವನು ಹೇಳ್ತಾನೆ, ಅದು ಏನಾಯ್ತಂದರೆ, ನಂದು ಒಂದು ಬಿಳಿ ಕರು ಇದೆ, ಬಿಳಿ ಬಣ್ಣದ ಕರು ಇದೆ, ಅದು ಕಳೆದೋಗಿದೆ. ಅದೇನಾದರೂ ಈ ಮಡಿಕೆಯೊಳಗೆ ಇದೆಯಾ ಅಂತ ಹುಡುಕ್ತಾ ಇದ್ದೆ ಅಷ್ಟೇ ಎಂದು ಈ ಕೃಷ್ಣ ಹೇಳಿಬಿಡ್ತಾನೆ. ಗೋಪಿಯರ ಮನಸ್ಸನ್ನು 24 ಗಂಟೆ ತನ್ನ ಕಡೆ ಹಿಡಿದು ಇಟ್ಟುಕೊಳ್ಳಲಿಕ್ಕೆ, ತನ್ಮೂಲಕ ಅವರಿಗೆ, ಯೋಗಿಗಳಿಗೂ ದೊಡ್ಡ ದೊಡ್ಡ ತಪಸ್ವಿಗಳಿಗೂ ಅತ್ಯಂತ ದುರ್ಲಭವಾದ
ಮೋಕ್ಷ ಪದವನ್ನು ಕರುಣಿಸಲಿಕ್ಕೆ ಇರುವುದು ಈ ಎಲ್ಲ ಬಾಲಕೃಷ್ಣ ಲೀಲೆಗಳು. ವರ್ಣನೆ ಬರುತ್ತೆ. ಶಾಸ್ತ್ರಕಾರರು, ಭಾಷ್ಯಕಾರರು ಹೇಳುತ್ತಾರೆ, ಬೇರೆ ಎಲ್ಲ ದೇವತೆಗಳ ಕೈಯಲ್ಲಿ ಶಸ್ತ್ರಾಸ್ತ್ರ ಇವೆ. ಯಾಕೆ ಅವರು ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿದ್ದಾರೆ? ಯಾಕೆಂದರೆ ಸಂಸಾರದ ಭಯ ಅವರಿಗೆ. ಸಂಸಾರದಿಂದ ಪಾರುಗಾಣಿಸಲಿಕ್ಕಾಗಿ ಅವರು ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿದ್ದಾರೆ. ಆದರೆ ನಮ್ಮ ಬಾಲಕೃಷ್ಣನ ಕೈಯಲ್ಲಿ ಯಾವ ಶಸ್ತ್ರಾಸ್ತ್ರಗಳಿಲ್ಲ, ಇರುವುದೊಂದೇ ಕೊಳಲು. ಆ ಕೊಳಲಿನ ನಾದಕ್ಕೆ ಸಂಸಾರ ಭಯ ನಾಶವಾಗಿ ಹೋಗುತ್ತೆ. ಆ ಕೊಳಲಿನ ನಾದ ಇದೆಯಲ್ಲ, ಅದು ಓಂಕಾರ, ಅನಾಹತ ನಾದ. ಮುರಳಿ ಬಜಾಯೋ ಮೇರೋ ಮನ ಹರಲೀನ್ ಹೋ. ಆ ಕೊಳಲಿನ ಬಗ್ಗೆ, ಇವನ ವೇಣುನಾದದ ಬಗ್ಗೆ ಇರುವ ಭಜನೆಗಳು ಒಂದೇ ಎರಡೇ. ಬಿಂದಿರಾ ಬನಮೋ ಮುರಳಿ ಬಜಾಯಿ. ಒಂದು ವನ ಅಂತೆ, ಇಂದಿರಾವನ ಅಂತ. ಇಂದಿರೆ ಅಂದರೆ ಲಕ್ಷ್ಮಿ ಹೆಸರು, ಲಕ್ಷ್ಮಿ. ಇಂದಿರಾವನದಲ್ಲಿ ಈ ನಮ್ಮ ಹುಡುಗ ನಿಂತ್ಕೊಂಡು ಕೊಳಲು ಊದ್ತಾ ಇದ್ದಾನೆ. ನಂದಲೋಕಕ್ಕೆ ಸಂಗ ಕನಯ್ಯ. ಹೀಗೆ ಅವನ ಕೊಳಲಿನ ಕುರಿತು ಇರುವಂತಹ ಭಜನೆಗಳು ಒಂದೇ ಎರಡೇ. ಈ ಗೋಪಿಯರಿಗೆ ಕೊಳಲನ್ನು ನೋಡಿದರೆ ಸ್ವಲ್ಪ ಹೊಟ್ಟೆಯುರಿಯಂತೆ. ಯಾಕಂದರೆ ಈ ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಆ ಕೊಳಲನ್ನೇ ತನ್ನ ತುಟಿಗೆ ಹಚ್ಕೊಂಡು ಬಿಟ್ಟಿದ್ದಾನಲ್ಲ. ಆ ಕೊಳಲಿನ ಭಾಗ್ಯವೋ ಭಾಗ್ಯ. ಆ ಕೊಳಲು ಆ ಸ್ಥಿತಿಯನ್ನು ತಲುಪಬೇಕಾದ್ರೆ ಎಷ್ಟೊಂದು ತಪಸ್ಸನ್ನು ಮಾಡಿದೆ. ಯಾವ ಬಿದಿರು ಬೊಂಬಿನಿಂದ ಕೊಳಲನ್ನು ತಯಾರಿಸ್ತಾರಲ್ಲ, ಆ ಬಿದಿರು ಮಳೆ ಎನ್ನದೆ, ಚಳಿ ಎನ್ನದೆ, ಬಿಸಿಲೆನ್ನದೆ ಕಾದಿದೆ, ತಪಗೈದಿದೆ. ಆ ಕೊಳಲು ಕೃಷ್ಣನನ್ನು ಪಡೆಯಬೇಕು ಎಂದು ತಾನು ಒಳಗೆ ಪೂರ್ಣವಾಗಿ ಟೊಳ್ಳಾಗಿದೆ. ಖಾಲಿ ಅಲ್ವಾ ಕೊಳಲು, ಒಳಗಡೆ. ಹಾಗೆಯೇ ಯಾವ ಜೀವಾತ್ಮ ನಾವು ನೀವು ಒಳಗಿನಿಂದ ಅಹಂಕಾರ ಎಂಬ ಕೊಳೆಯನ್ನು ಖಾಲಿ ಮಾಡಿಕೊಂಡು ಬಿಡ್ತೇವೋ, ಯಾವ ಕೊಳಲು ಅಂದ್ರೇನು ನಾವು ನೀವು ಜೀವಾತ್ಮ ಯಾವಾಗ ಪೂರ್ಣ ಅಹಂಕಾರ ರಹಿತರಾಗುತ್ತೀವಿಯೋ ಆಗ ಕೃಷ್ಣ ನಮ್ಮನ್ನೂ ಕೂಡ ಆ ಕೊಳಲಿನ ಹಾಗೆ ಎತ್ತಿಕೊಂಡು ತನ್ನ ತುಟಿಗೆ ಇಟ್ಟುಕೊಳ್ತಾನೆ. ಆ ಕೊಳಲಿನ ಭಾಗ್ಯವೋ ಭಾಗ್ಯ. ಇನ್ನು ಒಬ್ಬ ಗೋಪಿಯಂತೂ ಏನು ಮಾತನ್ನು ಹೇಳ್ತಾಳೆ, ಹೇ ಕೃಷ್ಣ, ನೀನು ನಾನು ಅಡಿಗೆ ಮಾಡುವಾಗ ಮಾತ್ರ ಕೊಳಲು ಊದಬೇಡ. ಯಾಕಂದರೆ ಕೃಷ್ಣ, ನೀನು ಕೊಳಲು ಊದಿದೆ ಅಂದರೆ ಇಡೀ ಜಗತ್ತು, ಇಡೀ ವಾತಾವರಣ ಸ್ತಬ್ಧವಾಗಿ ಬಿಡುತ್ತೆ, ಭಾವ ಸಮಾಧಿಗೆ ಏರಿ ಬಿಡುತ್ತೆ. ಆಗ ನನ್ನ ಅಡಿಗೆ ಮಾಡ್ತಾ ಇರುವ ಒಲೆ ಇದೆಯಲ್ಲ, ಒಲೆಯಲ್ಲಿರುವ ಕಟ್ಟಿಗೆ ಇದೆಯಲ್ಲ, ಅದು ಪ್ರೇಮದಿಂದ ಕಣ್ಣೀರು ಹಾಕತೊಡಗುತ್ತೆ. ಇನ್ನು ನನ್ನ ಅಡಿಗೆ ಹೇಗಾಗೋದು? ಕಟ್ಟಿಗೆ ಉರಿಯುವ ಬದಲು ಪ್ರೇಮಾಶ್ರುಗಳನ್ನು ಹಾಕತೊಡಗಿದರೆ ನಾನು ಅಡಿಗೆ ಹೇಗೆ ಮಾಡಲಿ? ನನ್ನ ಅತ್ತೆ ಮಾವ ನನಗೆ ಬೈಯಲ್ವಾ? ಭಾಷೆ ಲೌಕಿಕ, ಭಾವ ಅಲೌಕಿಕ. ಭಾಷೆ ಲೌಕಿಕ, ಭಾವ ಅಲೌಕಿಕವಾದದ್ದು. ಬಾಲಕೃಷ್ಣ ಲೀಲೆಗಳಲ್ಲಿ ಬೆಣ್ಣೆ ಕದಿಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಸ್ಥಾನ,
ಪ್ರಧಾನವಾದ ಸ್ಥಾನ. ಒಂದು ದಿನ ಕೃಷ್ಣನ ಮಿತ್ರ ಯದುಮಂಗಲ ಅವನು ಬಂದಿದ್ದಾನೆ. ಕೃಷ್ಣ ಅವನನ್ನು ಕೇಳ್ತಾನೆ, ಯದುಮಂಗಲ, ನೀನೇಕೆ ಇಷ್ಟು ತೆಳ್ಳಗೆ ಇದ್ದೀಯಾ? ನನ್ನ ಹಾಗೆ ದಷ್ಟಪುಷ್ಟ ಆಗು. ಯದುಮಂಗಲ ಹೇಳ್ತಾನೆ, ಅಲ್ಲ ಕೃಷ್ಣ, ನಮಗೆ ನಿನ್ನ ಹಾಗೆ ಬೆಣ್ಣೆ ಮೊಸರು ತುಪ್ಪ ಎಲ್ಲ ಎಲ್ಲಿ ಸಿಗಬೇಕು? ಯಾಕೆ ನಿಮ್ಮ ಅಮ್ಮ ಅಪ್ಪ ದುಡಿಯಲ್ವಾ? ಅಲ್ಲ ಕೃಷ್ಣ, ನಮ್ಮ ಅಮ್ಮ ಅಪ್ಪ ಏನೋ ಮೈ ಮುರಿದು ಇಡೀ ದಿನ ದುಡಿತಾರೆ. ಆದರೆ ಈ ದುಷ್ಟ ಕಂಸ ಇದ್ದಾನಲ್ಲ, ಅವನು ತುಂಬ ಟ್ಯಾಕ್ಸ್ ಹಾಕ್ತಾನೆ, ತೆರಿಗೆ ಹಾಕ್ತಾನೆ. ಆದ್ದರಿಂದ ಅವರಿಬ್ಬರು ದುಡ್ದದ್ದನ್ನೆಲ್ಲ ಕಂಸನಿಗೆ ಕೊಡಬೇಕು. ಆವಾಗೆಲ್ಲ ಕರೆನ್ಸಿ ನೋಟ್ಸ್ ಇಲ್ಲ, ಹಣದ ರೂಪದಲ್ಲಿ ಕೊಡೋದಲ್ಲ, ಬೆಣ್ಣೆ ಮೊಸರು ಹಾಲು ಈ ರೂಪದಲ್ಲಿನೇ ಟ್ಯಾಕ್ಸ್ ಕಟ್ಟಬೇಕು. ಆದ್ದರಿಂದ ನಮಗೆ ತಿನ್ನಲಿಕ್ಕೆ ಸಾಕಾಗಲ್ಲ. ಕೃಷ್ಣ ಹೇಳ್ತಾನೆ, ನೀವೇನೋ ಚಿಂತೆ ಮಾಡಬೇಡಿ, ಇನ್ಮೇಲೆ ನಾನು ನಿಮಗೆಲ್ಲ ಬೆಣ್ಣೆ ಸಪ್ಲೈ ಮಾಡ್ತೀನಿ. ಎಲ್ಲಿಂದ ತರ್ತೀಯ ನೀನು? ನಿಮ್ಮ ಮನೆಯಿಂದ ತಂದರೆ ಯಶೋದಮ್ಮ ನಿಮಗೆ ಬೈಯಲ್ವಾ? ಇಲ್ಲ ಇಲ್ಲ, ನಾನು ಅವಳ ಹತ್ರದಿಂದ ಬೆಣ್ಣೆ ತರಲ್ಲ, ನಾನೇ ಸಂಪಾದನೆ ಮಾಡಿ ನಿಮಗೆಲ್ಲ ಬೆಣ್ಣೆ ಕೊಡ್ತೀನಿ. ಇವತ್ತು ಸಂಪಾದನೆ ಮಾಡೋದು ಹೇಗಂತೆ? ಕಳ್ತನ ಮಾಡಿ ಸಂಪಾದನೆ ಮಾಡೋದು. ಆಯಿತು, ಬೃಂದಾವನದ ಪಂಚಾಯತ್ ಆಫೀಸಲ್ಲಿ ಚೌರ ವಿದ್ಯಾ ಬಾಲಗೋಪಾಲ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡಿದರು. ಕೃಷ್ಣ ಅದರ ಪ್ರೆಸಿಡೆಂಟು, ಶ್ರೀಧಾಮ ವೈಸ್ ಪ್ರೆಸಿಡೆಂಟು, ಯದುಮಂಗಲ ಸೆಕ್ರೆಟ್ರಿ, ರಾಖಾಲ ಇವರೆಲ್ಲ ಮೆಂಬರ್ಸು. ಅದರದ್ದು ರಿಜಿಸ್ಟರ್ಡ್ ಟ್ರಸ್ಟ್ ಇದು, ಬಾಲಗೋಪಾಲ ಚೌರ್ಯ ವಿದ್ಯಾ ಮಂಡಳಿ ಅಂತ. ಆಯ್ತಲ್ಲ, ಕೃಷ್ಣ ಯಾಕೆ ಕಳ್ಳತನ ಮಾಡಿದ್ದು? ಕೃಷ್ಣ ಬೆಣ್ಣೆ ಮೊಸರು ಹಾಲು ತುಪ್ಪ ಕದ್ದದ್ದಲ್ಲ, ನಿಮ್ಮ ಮನಸ್ಸನ್ನು ಕದ್ದಿದ್ದು ಅವನು ಗೋಪಿಯರ ಹೃದಯವನ್ನು ಕದ್ದಿದ್ದು. ನವನೀತ ನವ ಅಂದರೆ ಹೊಸದಾದ ಭಾವನೆಗಳು, ಹೊಸದಾದ ಚಿತ್ತವೃತ್ತಿಗಳು, ಅದೇ ನವನೀತ. ಕೃಷ್ಣ ನಮ್ಮ ಮನಸ್ಸಿನ ಭಕ್ತಿ ಎಂಬ ನವ ಚಿತ್ತವೃತ್ತಿಗಳನ್ನು ಕದ್ದದ್ದೇ ಹೊರತು ಹಾಲು ಬೆಣ್ಣೆ ಮೊಸರು ತುಪ್ಪ ಕದ್ದದ್ದಲ್ಲ. ಕೃಷ್ಣ ಬೆಣ್ಣೆ ಮೊಸರನ್ನು ಕದ್ದ ಹೊರತು ಎಲ್ಲಾದರೂ ಅವನು ಚಿನ್ನ ಬೆಳ್ಳಿ ಕದ್ದ ಅಂತ ಇದೆಯಾ ನ್ಯೂಸು? ಇಲ್ಲ. ಹಾಗಾದರೆ ಇದು ಹೊರಗಡೆಯ ಬೆಣ್ಣೆ ಮೊಸರು ತುಪ್ಪ ಅಲ್ಲ, ಇದು ನಮ್ಮ ಅಂತರಂಗದ ಭಕ್ತಿ ಎಂಬ ಬೆಣ್ಣೆ, ನಮ್ಮ ಅಂತರಂಗದ ಭಾವ ಪ್ರೇಮ ಎಂಬ ಬೆಣ್ಣೆಯನ್ನು ನಮ್ಮ ಕೃಷ್ಣ ಕದ್ದದ್ದು. ಕೃಷ್ಣ ಯಾಕೆ ಈ ರೀತಿ ಕಳ್ತನ ಮಾಡಿದ ಅಂದರೆ, ಅವನು ಗೋಪಿಯರ ಮನಸ್ಸನ್ನು ಸಂಸಾರದಿಂದ ಬಿಡಿಸಿ ತನ್ನಲ್ಲಿ ಇಟ್ಟುಕೊಳ್ಬೇಕಾಗಿದೆ. ಭಗವಂತನಲ್ಲಿ ಮನಸ್ಸನ್ನು ಇಡುವುದು ಎಂಥ ಹರಸಾಹಸ ನಮಗೆ ಗೊತ್ತಿದೆ, ಅತ್ಯಂತ ಕಠಿಣ ಇದೆ. ಆದರೆ ಯಾವಾಗ ಕೃಷ್ಣ ಈ ರೀತಿ ಬೆಣ್ಣೆ ಮೊಸರು ಎಲ್ಲ ಕದಿಯತೊಡಗಿದ್ನೋ, ಗೋಪಿಯರು ಹೇಳ್ತಾರೆ, ನಮಗೆ ಏನು ಮಾಡಿದ್ರೂ ಕೃಷ್ಣನನ್ನು ಮರೆಯಲಿಕ್ಕೆ ಆಗಲ್ಲ. ಅವನನ್ನು ನೆನಪಿಸಿಕೊಳ್ಳುವ ಮಾತು ಬಿಡಿ, ಮರೆಯಲಿಕ್ಕೇ ಸಾಧ್ಯ ಇಲ್ಲ. ಆ ಮನಸ್ಥಿತಿ ಬಂದು ಬಿಡ್ತು. ಯಾದೋಹನೆ ಮಥನೆ ಅವಹನೆ ಪ್ರೇಂಖೇಕ ನಾರ್ಪ ರುದಿತೋಕ್ಷರ ಮಾರ್ದನಾದೌ ಗಾಯಂತಿ ಚೈವ ಅನುರಕ್ತ ಅಘೀಯೋಶ್ರುಕಂಠಾಃ ಧನ್ಯಾ ವ್ರಜ ಸ್ತ್ರಿಯಃ ಉರುಕ್ರಮ ಚಿತ್ತ ಪಾದಾರವಿಂದಾಃ. ಗೋಪಿಯರು ನಿಂತ್ರೆ ಕುಳಿತ್ರೆ, ಓಡಾಡ್ತಿದ್ರೆ ಮಲಗಿದ್ರೆ, ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅಡಿಗೆ ಮನೆಯಲ್ಲಿದ್ದರೆ,
ಸೆಗಣಿ ಸಾರಿಸ್ತಾ ಇದ್ದರೆ, ಪತಿಯ ಸೇವೆ ಮಾಡ್ತಿದ್ರೆ, ಮಕ್ಕಳ ಜೊತೆ ಇದ್ದರೆ 24 ಗಂಟೆ ಅನವರತ ಸತತ ಅವರಿಗೆ ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ. ಧ್ಯಾನ ಮಾಡಿ ಇಂಥ ಸ್ಥಿತಿ ಬರೋದು ಎಷ್ಟು ಜನ್ಮ ಆದಮೇಲೆ, ಎಷ್ಟು ಕಷ್ಟ ಇದೆ. ಕೇವಲ ಅವರು 24 ಗಂಟೆ ಶ್ರೀಕೃಷ್ಣ 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 ಅಂದದ್ದಷ್ಟೇ ಅಲ್ಲ, ಅನುರಕ್ತ ಅಧೀಯ ಅಶ್ರುಕಂಠಾಹ, ಪ್ರೇಮದಿಂದ ಅವನಿಗಾಗಿ ಕಣ್ಣೀರು ಸುರಿಸುತ್ತ ಕೃಷ್ಣ ಬರಲಿ 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 ಅಂತ ವ್ಯಾಕುಲ ಪಡುತ್ತಾ ಅವನನ್ನು ಸ್ಮರಿಸಿದ್ರಲ್ಲ. ಕೃಷ್ಣ ಈ ರೀತಿ ಕಳ್ತನ ಮಾಡ್ತಿದ್ರೆ ಆ ರೀತಿ ಅವರಿಗೆ ನಿರಂತರ ಭಗವತ್ ಸ್ಮರಣೆ ಆಗ್ತಿತ್ತ? ಗೋಪಿಯರ ಮೇಲೆ ವಿಶೇಷ ಅನುಗ್ರಹವನ್ನು ಮಾಡಿ ಅವರಿಗೆ ವೈಕುಂಠ ಮೋಕ್ಷದ ಪರಮಾನಂದವನ್ನು ಅನುಗ್ರಹಿಸಲಿಕ್ಕೆಂದು ಕೃಷ್ಣ ಈ ಕಳ್ಳತನದ ಲೀಲೆಗಳನ್ನು, ಚೌರವಿದ್ಯಾ ಲೀಲೆಗಳನ್ನು ಮಾಡಿದ್ದು. ಅದರಿಂದ ಅವನಿಗೇನೂ ಲಾಭ ಇಲ್ಲ. ಈಗ ನಾವಾದರೂ ನೋಡಿ, ಇವುಗಳನ್ನೆಲ್ಲ ನೆನಪಿಸ್ಕೊಂಡಾಗ ಏನು ಏಕಾಗ್ರತೆ ಬಂತು ನಮಗೆ ಕೃಷ್ಣ ಕಥೆಯಲ್ಲಿ. ಅದೇ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅಂದರೆ ಈ ಏಕಾಗ್ರತೆ ಬರುತ್ತಾ? 1 ಗಂಟೆ ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಳಿ ಅಂದರೆ ಈ ಏಕಾಗ್ರತೆ ಬರುತ್ತಾ? ಅದೇ ಕೃಷ್ಣ ಕಥೆ ಕೇಳುತ್ತಾ ಕೇಳುತ್ತಾ ಜಗತ್ತು ಮರೆತೋಯ್ತು, ನಮ್ಮ ಶರೀರ ಮರೆತೋಯ್ತು, ಪ್ರೇಮಾಶ್ರುಗಳು ಬಂದವು, ನಮ್ಮ ಮನಸ್ಸು ಬುದ್ಧಿ ಅವನಲ್ಲಿ ಲಯ ಆಯಿತು. ಆದ್ದರಿಂದ ಕೃಷ್ಣ ಕದ್ದದ್ದು ಬೆಳ್ಳಿ ಚಿನ್ನ ಅಲ್ಲ, ಬೆಣ್ಣೆ. ಬೆಣ್ಣೆ ಅಂದರೆ ಏನು? ನಮ್ಮ ಭಕ್ತಿಯೇ ಬೆಣ್ಣೆ, ನಮ್ಮ ಶುದ್ಧ ಮನಸ್ಸೇ ಬೆಣ್ಣೆ. ಮತ್ತು ಕಳ್ತನ ಮಾಡಿದಾಗ, ಯಾರಾದರೂ ಕದ್ದಾಗ ನಮಗೆ ಅವ್ರ ಮೇಲೆ ಬಹಳ ಕೋಪ ಬರುತ್ತೆ. ಗೋಪಿಯರಿಗೇನು ಕೃಷ್ಣನ ಮೇಲೆ ಕೋಪ ಬಂತಾ ಗೋಪಿಯರಿಗೆ ಕೃಷ್ಣನ ಮೇಲೆ? ಹಾಗಾದರೆ ಅವನು ಹೇಗೆ ಕಳ್ತನ ಮಾಡಿದ ಅಂತಾಗುತ್ತೆ? ನಮಗೆ ಅಪರಿಚಿತನಾದ ವ್ಯಕ್ತಿ ನಮ್ಗೆ ಗೊತ್ತಿಲ್ಲದೆ ನಮ್ಮ ಕಣ್ ತಪ್ಪಿಸಿ ಏನಾದರೂ ಎತ್ಕೊಂಡು ಹೋದರೆ ಕಳ್ತನ. ಇವನು ನಮ್ಗೆ ಗೊತ್ತಿಲ್ಲದ ವ್ಯಕ್ತಿ ಅಲ್ಲ, ನಮ್ಮ ಪ್ರಾಣದ ಪ್ರಾಣ, ಆತ್ಮದ ಆತ್ಮ. ಇವನು ಬಂದು ಹಾಡು ಹಗಲಲ್ಲೇ ಎಲ್ಲರ ಕಣ್ಮುಂದೆನೇ ಒಂದು ವಸ್ತುವನ್ನು ಎತ್ಕೊಂಡು ಹೋದರೆ ಅದು ಕಳ್ತನ ಹೇಗಾಗುತ್ತೆ? ಇಡೀ ಜಗತ್ತು ಭಗವಂತನಿಗೆ ಸೇರಿದ್ದು. ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲ ಭಗವಂತನ ವಸ್ತು. ನಾವು ಅದನ್ನು ಲೋಭದಿಂದ ನನ್ನದು ಅಂತ ಹೇಳ್ತಿದ್ದೇವೆ. ನನ್ನ ಬೆಣ್ಣೆ, ನನ್ನ ಮೊಸರು, ನನ್ನ ಮನೆ. ಭಗವಂತನಿಗೆ ಸೇರಿದ ವಸ್ತುವನ್ನು ನಾವು ಕಳ್ತನ ಮಾಡ್ತಾ ಇದ್ದೇವೆ. ಇಡೀ ಜಗತ್ತು ಅವನಿಗೆ ಸೇರಿದ್ದು, ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತು ಅವನಿಗೇ ಸೇರಿದ್ದು. ತನ್ನ ವಸ್ತುವನ್ನು ಅವನು ಎತ್ಕೊಂಡಿದ್ದಾನೆ. ಇದು ಕಳ್ಳತನ ಹೇಗಾಗುತ್ತೆ? ಗೋಪಿಯರ ಆಸೆ ಏನು? ಕೃಷ್ಣ ಬರಲಿ ಬರಲಿ ಬರಲಿ, ನನ್ನ ಮನೆಯಲ್ಲಿ ಇವತ್ತು ಫ್ರೆಶ್ ಆಗಿ ಮಾಡಿದ ಬೆಣ್ಣೆ ಕೃಷ್ಣನೇ ಬಂದು ಕದ್ದು ಅವನೇ ತಿನ್ನಬೇಕು. ಗೋಪಿಯರ ಆಸೆ. ಅವನೇನಾದರೂ ಕಳ್ಳನಾಗಿದ್ದಿದ್ರೆ ಗೋಪಿಯರು ಹೀಗೆ ಮಾಡ್ತಿದ್ರಾ? ಕಳ್ಳ ನಮ್ಮ ಮನೆಗೆ ಬರಲಿ ಬರಲಿ ಅಂತ ಯಾರಾದರೂ ಅಂತ ಇರ್ತಾರಾ? ನಾನು ಮಾಡಿದ ಹೊಸದಾದ ಬೆಣ್ಣೆಯನ್ನು ಕಳ್ಳ ಎತ್ಕೊಂಡು ತಿನ್ನಲಿ ಅಂತ ಅಂತಾರಾ? ಗೋಪಿಯರು ಹೀಗೆ ಆಸೆ ಪಡಬೇಕಾದ್ರೆ ಆ ಪ್ರೇಮ ಎಂಥದ್ದಾಗಿರಬೇಕು? ಆದ್ದರಿಂದ ಕೃಷ್ಣ ಕಳ್ಳತನ ಮಾಡಿದ್ದಲ್ಲ, ಅದು ಕೇವಲ ಲೀಲೆಗಾಗಿ. ಶಾಸ್ತ್ರ ಮರ್ಯಾದೆ ಅಂತ ಏನಿದೆಯೋ, ಇಂಜೆಕ್ಷನ್ಸ್ ಆಫ್ ಶಾಸ್ತ್ರಾಸ್, ಅದೆಲ್ಲ ಇರುವುದು ನಮಗೆ ನಿಮಗೆ, ಆತ್ಮ ಸಾಕ್ಷಾತ್ಕಾರ ಪಡೆಯದೇ ಇರುವ ಜೀವಿಗಳಿಗೆ. ಆದರೆ ಕೃಷ್ಣ ಭಗವಂತನಾಗಿ ಅವನಿಗೆ ಆ ಶಾಸ್ತ್ರ ಮರ್ಯಾದೆಯ
ರೀತಿ ರಿವಾಜು ವಿಧಿ ನಿಷೇಧಗಳು ಇಲ್ಲ. ಆದ್ದರಿಂದ ಕೃಷ್ಣ ಕಳ್ಳತನ ಮಾಡಲಿಲ್ಲ. ಒಂದು ಮಾತಿದೆ, ನುರಿತ ನರ್ತಕ ಹೆಜ್ಜೆ ತಪ್ಪುವುದಿಲ್ಲ. ಆದ್ದರಿಂದ ಕೃಷ್ಣ ಭಗವತ್ ತತ್ವವಾಗಿ ನಮ್ಮ ಮನಸ್ಸುಗಳನ್ನು ಹಿಡಿದು ಇಟ್ಟುಕೊಳ್ಳಲಿಕ್ಕೆ ಮಾತ್ರ ಅವನು ಈ ಚೌರ ಲೀಲೆಗಳನ್ನು ಪ್ರದರ್ಶಿಸಿದನೇ ಹೊರತು ಅವನು ಕಳ್ಳತನ ಮಾಡಲೇ ಇಲ್ಲ. ಗೋಪಿಯರಿಗೆ ಬಹಳ ಆಸೆ, ಇವತ್ತು ಕೃಷ್ಣ ನನ್ನ ಮನೆಗೆ ಬರಲಿ, ಇವತ್ತು ನನ್ನ ಮನೆಗೆ ಬರಲಿ, ನಾನು ಇವತ್ತೇ ಮಾಡಿದ ಹೊಸದಾದ ಬೆಣ್ಣೆಯನ್ನು ಕೃಷ್ಣನೇ ತಿನ್ನಲಿ. ಗೋಪಿಯರಿಗೆ ತಮ್ಮ ಪತಿಗಿಂತ ತಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಕೃಷ್ಣನ ಮೇಲೆ. ನಮ್ಗೆ ಆ ಸ್ಥಿತಿ ಬರಬೇಕಂತೆ. ನಮ್ಗೆ ಎಲ್ಲರಿಗಿಂತ ಪರಮಪ್ರಿಯ ಭಗವಂತನೇ ಅನ್ನುವ ಆ ಮನಸ್ಥಿತಿ ಬರಬೇಕಂತೆ. ಗೋಪಿಯರಿಗೆ ಕೃಷ್ಣನೇ ಪ್ರಾಣದ ಪ್ರಾಣ. ಕೃಷ್ಣ ಏನಾದರೂ ಬರಲಿಲ್ಲ ಅಂದರೆ ಅವರು ಏನಾದರೂ ನೆವ ಹುಡುಕಿಕೊಂಡು ಯಶೋದೆಯ ಮನೆಗೆ ಹೋಗಿನೇ ಬಿಡ್ತಿದ್ರು. ಬೆಳಿಗ್ಗೆ ಆಗಲಿಕ್ಕಿಲ್ಲ, ಯಶೋದೆಯ ಮನೆಗೆ ಒಂದಾದ ಮೇಲೆ ಒಂದು ಕಂಪ್ಲೇಂಟ್ಸು. ಒಬ್ಬೊಬ್ಬರೇ ಗೋಪಿಯರು ಬರುವುದಂತೆ. ಒಬ್ಳು ಗೋಪಿ ಬಂದು ಹೇಳ್ತಾಳೆ, ನಿಮ್ಮ ಕೃಷ್ಣ ಇದ್ದಾನಲ್ಲ, ಅವನೇನು ಮಾಡಿದ ಅಂದರೆ, ನಾನು ಹಸುವಿನಿಂದ ಹಾಲನ್ನು ಕರೆಯುವುದಕ್ಕೆ ಮುಂಚೆನೇ ಅವನು ಕರುಗಳನ್ನು ಬಿಟ್ಬಿಟ್ಟ. ನನಗೆ ಇವತ್ತು ಹಾಲೇ ಇಲ್ಲ. ಹೌದು, ಕೃಷ್ಣ ಹಸುಗಳಿಂದ ಹಾಲು ಕರೆಯುವ ಮೊದಲೇ ಕರುಗಳನ್ನು ಬಿಡುತ್ತಾನೆ. ಹಾಗೆಂದ್ರೇನು, ನೀವು ವತ್ಸ ಕರು ಜೀವಾತ್ಮ, ನಮಗೆಲ್ಲವೂ ಇಮ್ಮಿಡಿಯೇಟ್ ಮೋಕ್ಷ, ನೇರ ಮೋಕ್ಷವನ್ನು ಕೊಡ್ತಾನೆ. ನಾವು ಸಾಧನೆ, ತಪಸ್ಸು, ಎಷ್ಟೋ ಹಂತಗಳಿವೆ. ವಿವೇಕ, ವೈರಾಗ್ಯ, ಶಮದಮ, ಮುಮುಕ್ಷುತ್ವ, ಇವೆಲ್ಲ ಸ್ಟೆಪ್ಸ್ಗಳನ್ನು, ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾಗಿಲ್ವಂತೆ. ಅವನು ನಮಗೆಲ್ಲ ನೇರವಾಗಿ ಮೋಕ್ಷವನ್ನು ಕೊಡುತ್ತಾನೆ. ನಾವೇ ಕರುಗಳು, ನಾವೇ ಜೀವಾತ್ಮರು. ಇನ್ನೊಬ್ಳು ಗೋಪಿ ಬಂದಳು. ಅವಳು ಹೇಳ್ತಾಳೆ, ನಾನು ಕೃಷ್ಣನಿಗೆ ಬೆಣ್ಣೆ ಸಿಗಬಾರ್ದು ಅಂತ ಎಂಥ ಕತ್ತಲ ಜಾಗದಲ್ಲಿ ಹೋಗಿ ಬೆಣ್ಣೆ ಇಟ್ಟಿದ್ದೆ. ನೋಡಿದರೆ ಅವನು ಅಲ್ಲಿಗೂ ಬಂದುಬಿಟ್ಟ. ಅದು ಏನಂತ ಗೊತ್ತಾಗಲ್ಲ. ಅವನು ನಡೆಯಲಿಕ್ಕಿಲ್ಲ. ಅವನ ಇಡೀ ಮೈಯಿಂದ ಏನೋ ಒಂದು ಲೈಟ್ ಬರ್ತಾ ಇರುತ್ತೆ, ಬೆಳಕು ಬರ್ತಾ ಇರುತ್ತೆ. ಎಂಥ ಕತ್ತಲ ಜಾಗವು ಅವನ ಬೆಳಕಿನಿಂದ ಪ್ರಕಾಶಮಾನವಾಗಿ ಹೋಗುತ್ತೆ. ಆದ್ದರಿಂದ ನಾವು ಬೆಣ್ಣೆಯನ್ನು ಎಲ್ಲಿ ಬಚ್ಚಿಟ್ರೂ ಅವನು ಎತ್ಕೊಂಡು ಹೋಗ್ತಾನೆ. ಗೋಪಿ ಏನು ಹೇಳ್ತಾಳೆ, ಗೋಪಮ್ಮ ನಿನ್ನ ಮಗ ದೀಪದ ಕುಡಿಯಾಂಗ. ಹೇಗಿದ್ದಾನಂತೆ ಅವನು? ದೀಪದ ಕುಡಿಯ ಹಾಗೆ ಉಜ್ವಲವಾಗಿದ್ದಾನೆ. ದೀವಿಗೆ ಹಾಗೆ ಉರಿತಾನೆ ಗೋಪಮ್ಮ, ದೀವಿಗೆ ಹಾಗೆ ಉರಿತಾನೆ ಗೋಪಮ್ಮ. ಅತ್ಯಂತ ಪ್ರಕಾಶಮಾನನಾದವನು ಅವನು. ಅವನಿಂದ ನಾವು ಬಚ್ಚಿ ಇಡಲಿಕ್ಕೆ ಏನನ್ನಾದರೂ ಒಂದು ವಸ್ತುವನ್ನು ಹೇಗೆ ಸಾಧ್ಯ? ಕೃಷ್ಣನಿಗೆ ಎಲ್ಲ ಗೋಪಿಯರಿಗೆ ಮೋಕ್ಷವನ್ನು ಕೊಡಬೇಕಾಗಿದೆ. ಮೋಕ್ಷವನ್ನು ಕೊಡಬೇಕಾದ್ರೆ 24 ಗಂಟೆ ನಮ್ಮ ಮನಸ್ಸು ಭಗವಂತನಲ್ಲಿರಬೇಕು. ಮನಸ್ಸನ್ನು 24 ಗಂಟೆ ನಾವು ಭಗವಂತನಲ್ಲಿ ಇಟ್ಟಿದ್ದೇವೆ ಅನ್ನಲಿಕ್ಕೆ ಏನು ಸಾಕ್ಷಿ? ಏನು ಸಾಕ್ಷಿ ಅಂದರೆ, ನಾವು ಮಲಗಿದ ಕೂಡಲೇ, ದಿಂಬಿಗೆ ತಲೆ ಇಟ್ಟ ಕೂಡಲೇ ನಮಗೆ ಇನ್ನೊಂದು ಮತ್ತೊಂದು ಮಗದೊಂದು ಸಂಸಾರದ ಚಿಂತನೆ ಬರಬಾರ್ದು. ಕೃಷ್ಣ ಸ್ಮರಣೆಯೇ ಬರಬೇಕು. ನಾವು ಪ್ರತಿ ರಾತ್ರಿ ದಿಂಬಿಗೆ ತಲೆ ಇಟ್ಟ ಕೂಡಲೇ ಇನ್ನೊಂದು ಮತ್ತೊಂದು ಮಗದೊಂದು ಸಂಸಾರ ಸ್ಮರಣೆ ಬರದೆ ಕೃಷ್ಣ ಸ್ಮರಣೆಯೇ ಬರಬೇಕು. ಎಷ್ಟು ಕಷ್ಟ ಇದೆ ಗೋಪಿಯರಿಗೆ. ಹಾಸಿಗೆ ಹಿಡಿಯಲಿಕ್ಕಿಲ್ಲ, ಕೃಷ್ಣ ಕೃಷ್ಣ ಕೃಷ್ಣ.
ರಾತ್ರಿ ನಿದ್ರೆಯಲ್ಲಿ ಕನಸಿನಲ್ಲೂ ಕೃಷ್ಣ ಕೃಷ್ಣ ಕೃಷ್ಣ. ಕನಸಿನಲ್ಲಿ ನಮ್ಮ ಪರೀಕ್ಷೆ ಆಗುತ್ತಂತೆ. ಯಾವುದಕ್ಕೆ ನಾವು ತುಂಬ ಅಟ್ಯಾಚ್ಡ್ ಆಗಿದ್ದೇವಲ್ಲ ಅದೇ ನಮ್ಮ ಕನಸಿನಲ್ಲಿ ಬರುತ್ತಂತೆ. ಹಾಗಾದರೆ ಗೋಪಿಯರಿಗೆ ಕನಸಿನಲ್ಲಿ ಏನು ಬಂತು? ಪತಿ ಬರಲಿಲ್ಲ, ಮಕ್ಕಳು ಬರಲಿಲ್ಲ, ಹಸುಕರು ಬರಲಿಲ್ಲ, ಅವ್ರ ಕೊಟ್ಟಿಗೆ ಬರಲಿಲ್ಲ, ಅತ್ತೆ ಮಾವ ಬರಲಿಲ್ಲ. ಯಾರು ಬಂದರು ಗೋಪಿಯರಿಗೆ ಕನಸಿನಲ್ಲಿ? ಕೃಷ್ಣ ಕೃಷ್ಣ ಕೃಷ್ಣ. ಆದ್ದರಿಂದ ಗೋಪಿ ಯಾವಾಗಲೂ ಕೃಷ್ಣ ಭಾವ ಮತ್ತಳಾಗಿದ್ದಾಳೆ. 64 ಕೋಟಿ ಯಾದವರ ಒಡೆಯ, 16,000 ರಾಣಿಯರ ಪತಿ ಸ್ವಾಮಿ, ಯಾರನ್ನು ವೇದಗಳು ಅಪ್ರಮೇಯ ಅತ್ಯತಿಷ್ಠ ದಶಾಂಗುಲಂ ಎಂದು ವರ್ಣನೆ ಮಾಡುತ್ತವೆಯೋ ಆ ಕೃಷ್ಣ ಗೋಪಿಯರ ಪ್ರೇಮದಿಂದ ಬಂಧಿಸಲ್ಪಟ್ಟ. ಬೇರೆ ಯಾವ ಋಷಿ ಮುನಿ ಯೋಗಿ ಯತಿಗಳ ಹೆಸರು ಬರಲಿಲ್ಲ. ಬೇರೆ ಯಾವ ಯೋಗಿ ಯತಿಗಳ ಋಷಿ ಮುನಿಗಳ ಸಾಧು ಸಂತರ ಹೆಸರು ಬರಲಿಲ್ಲ. ಗೋಪಿಯರ ಹೆಸರು. ಗೋಪಿಯರ ಪ್ರೇಮದಿಂದ ಅವನು ಬಂಧಿಸಲ್ಪಟ್ಟ. ಏನು ಆಶ್ಚರ್ಯ, ಏನು ಆಶ್ಚರ್ಯ! ಏನು ಆಶ್ಚರ್ಯ! ಅವನನ್ನು ನಾವು ಪ್ರೇಮದಿಂದ ಬಂಧಿಸಿದರೆ ಅದು ನಮಗೆ ಬಂಧ ಮೋಕ್ಷ. ಅವನನ್ನು ನಾವು ನಮ್ಮ ಪ್ರೇಮದಿಂದ ಭಕ್ತಿಯಿಂದ ಬಂಧಿಸಿದರೆ ಅದು ನಮಗೆ ಬಂಧ ಮೋಕ್ಷ. ಗೋಪಿ ಕೃಷ್ಣ ಸ್ಮರಣೆಯಲ್ಲಿ ಎಷ್ಟು ಹುಚ್ಚಳಾಗಿದ್ಲು, ಆ ಮನಸ್ಥಿತಿಯನ್ನು ನಾವು ಕಲ್ಪಿಸ್ಕೊಳ್ಬೇಕು, ಇಮ್ಯಾಜಿನ್ ಮಾಡಬೇಕು. ಒಬ್ಬಳು ಗೋಪಿ ಅಡಿಗೆ ಮಾಡ್ತಾ ಇದ್ದಾಳೆ, ಒಲೆಗೆ ಕಟ್ಟಿಗೆ ಹಾಕ್ತಿದ್ದಾಳೆ. ಅವಳು ಕೃಷ್ಣ ಪ್ರೇಮದಲ್ಲಿ ಎಷ್ಟು ಹುಚ್ಚಳಾಗಿದ್ದಾಳಂದರೆ ಒಲೆಗೆ ಕಟ್ಟಿಗೆ ಹಾಕುವ ಬದಲು ಲಟ್ಟಣಿಕೆಯನ್ನು ಇಡ್ತಾಳೆ. ಇನ್ನೊಬ್ಬಳು ಗೋಪಿ ಕೃಷ್ಣ ಪ್ರೇಮದಲ್ಲಿ ಎಷ್ಟು ಮೈ ಮರೆತಿದ್ದಾಳಂದರೆ ಒಲೆ ಮೇಲೆ ಅವಳು ತನ್ನ ಪಾತ್ರೆಯನ್ನು ಇಡಬೇಕು, ನೋಡಿದರೆ ತನ್ನ ಮಗನನ್ನು ಎತ್ತಿ ಒಲೆ ಮೇಲೆ ಇಡ್ಲಿಕ್ಕೆ ಹೋಗಿದ್ದಾಳೆ. ಯಾಕೆ? ಕೃಷ್ಣ ಪ್ರೇಮದಲ್ಲಿ ಹುಚ್ಚಳಾಗಿದ್ದಾಳೆ. ಗೋಪಿಯರು ಯಾವ ಕೆಲಸವನ್ನೇ ಮಾಡುತ್ತಿರಲಿ, ಅವರಿಗೆ ಕೃಷ್ಣನ ನೆನಪು ಒಂದು ಕ್ಷಣ ಮರೆಯುತ್ತಿರಲಿಲ್ಲ. ನಮ್ಗೆ ಹಾಗೆ ಆಗುತ್ತಾ? ಯಾವತ್ತಾದರೂ ಹಾಗೆ ಆಗುತ್ತಾ? ಗೋಪಿ ಕೃಷ್ಣ ಪ್ರೇಮದಲ್ಲಿ ಮೈ ಮರೆತು ಎಲ್ಲಂದ್ರೆ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಿದ್ದು. ತಕ್ಷಣ ನಮ್ಮ ಕೃಷ್ಣನ ಗ್ಯಾಂಗ್ ಇದೆಯಲ್ಲ, ಎಲ್ಲ ಹಿಂಡಿದೆ ಅಲ್ಲ, ಆ ಹುಡುಗರು ಒಬ್ಬರನ್ನ ಒಬ್ಬರು ಅದನ್ನು ಗಮನಿಸಿ ಹೋಗಿ ಕೃಷ್ಣನಿಗೆ ಹೇಳಿಬಿಡ್ತಿದ್ರು, ಇಂಥ ಮನೆಯಲ್ಲಿ ಇಂಥ ಗೋಪಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ, ಅಂದರೆ ಕೃಷ್ಣ ಪ್ರೇಮದಲ್ಲಿ ಹುಚ್ಚಳಾಗಿ ಬಿದ್ದಿದ್ದಾಳೆ ಅಂತ. ಇವನು ಬಂದೇ ಬಿಡ್ತಿದ್ದ, ಬಂದು ಅವಳ ಕಿವಿಯಲ್ಲಿ ಏನೋ ಮಂತ್ರ ಹೇಳ್ತಿದ್ದ. ಅವನು ಹೇಳ್ತಿದ್ದ, ಶರತ್ ಪೂರ್ಣಿಮೆಯ ರಾತ್ರಿ ನಿಮಗೆಲ್ಲ ಪರಮಾನಂದವನ್ನು, ರಾಸ ಸುಖವನ್ನು ಕೊಡ್ತೀನಿ, ಇನ್ನೇನು ಸ್ವಲ್ಪ ದಿನ ಅಂತ ಇವನು ಅವ್ರ ಕಿವಿಯಲ್ಲಿ ಮಂತ್ರ ಹೇಳ್ತಿದ್ದ. ಅವಳು ಎದ್ದು ಬಿಡ್ತಿದ್ಲು ಗೋಪಿ. ಇದನ್ನೆಲ್ಲ ಗೋಪಿಯ ಅತ್ತೆ ನೋಡಿದ್ಲು. ಏನಿದು, ನನ್ನ ಸೊಸೆ ಮತ್ತೆ ಪ್ರಜ್ಞೆ ತಪ್ಪಿ ಬೀಳ್ತಿರ್ತಾರೆ, ಈ ಹುಡುಗ ಬಂದು ಏನೋ ಮಂತ್ರ ಓದ್ತಾನೆ, ಎಲ್ಲ ನೆಟ್ಟಿಗೆ ಆಗಿಬಿಡುತ್ತೆ, ನಾನು ಸ್ವಲ್ಪ ಪ್ರಯತ್ನ ಮಾಡಿ ನೋಡೋಣ ಏನಾಗ್ತಿದೆ ನೋಡೋಣ ಅಂತ ಒಂದು ದಿನ ಅವಳಿಗೆ ನಿಜವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿಲ್ಲ, ಅವಳು ನಾಟಕ ಮಾಡಿದ್ಲು. ಅವಳು ಬಿದ್ದ ಹಾಗೆ ಆ್ಯಕ್ಷನ್ ಮಾಡಿ ನೆಲದ ಮೇಲೆ ಮಲಗಿದ್ಲು. ಈ ಬಾಲಗೋಪಾಲರು ಎಲ್ಲರೂ ಇದ್ದಾರಲ್ಲ, ಅವರು ಹೋಗಿ ಕೃಷ್ಣನಿಗೆ ಹೇಳಿ ಆಯಿತು, ನಮ್ಮ ಕೃಷ್ಣ ಬಂದು ನೋಡಿದ. ಅಲ್ಲ, ಯಾವಾಗಲೂ ಗೋಪಿ ಪ್ರಜ್ಞೆ ತಪ್ಪಿದ್ಲು, ಇವತ್ತು ಅತ್ತೆಗೆ ಏನಾಯಿತು? ಕೃಷ್ಣ ಹೇಳ್ತಾನೆ, ಇವಳಿಗೆ ಯಾವ ದೆವ್ವ ಹಿಡಿದಿದ್ರೆ ನನಗೆ ಗೊತ್ತಿದೆ, ಆ ದೆವ್ವವನ್ನು ಹೇಗೆ ಬಿಡಿಸಬೇಕು ಅದು ನನಗೆ ಗೊತ್ತಿದೆ. ಎಲ್ಲಿ ಒಂದು ಚಾಟಿ ತೆಗೆದುಕೊಂಡು ಬನ್ನಿ,
ಎಂದು ಕೃಷ್ಣ ಹೇಳಿದ. ಹೇಗೋ ಅವ್ರ ಫ್ರೆಂಡ್ಸ್ ಅಂತೂ ಸುತ್ತ ಇದ್ದಾರೆ, ಹೋಗಿ ಒಂದು ಕೋಲ್ ತಂದೇ ಬಿಟ್ಟರು. ಅತ್ತಿಗೆ ಚುರುಕು ಬಿಡ್ತು, ಅವಳಿಗೆ ಪ್ರಜ್ಞೆ ತಪ್ಪಿರ್ಲಿಲ್ವಲ್ಲ, ಅವಳೆಲ್ಲ ಕೇಳಿಸ್ಕೊಳ್ತಾ ಇದ್ಲಲ್ಲ. ಅವಳು ತಕ್ಷಣ ಏನಿದು ಅಂತ ಎದ್ದೇ ಬಿಟ್ಲು. ಭಕ್ತಿಗೂ ವೇಷಕ್ಕೂ ಅಂತರ ಬಹಳ, ಭಕ್ತಿಗೂ ವೇಷಕ್ಕೂ ಅಂತರ ಬಹಳ, ಭೂಮ್ಯಾಕಾಶಗಳಂತೆ. ಭಕ್ತನು ಗುರುವಿನ ಚರಣದಿ ಲೀನ, ವೇಷಕ್ಕೆ ಜನ ಸನ್ಮಾನ. ಕಬೀರ, ವೇಷಕ್ಕೆ ಜನ ಸನ್ಮಾನ. ಭಕ್ತಿ ಬೇರೆ, ವೇಷ ಬೇರೆ. ಭಕ್ತಿಗೂ ವೇಷಕ್ಕೂ ಬಹಳ ಅಂತರ ಇದೆ. ಭಗವಂತ ಭಕ್ತಿಯನ್ನು ನೋಡುತ್ತಾನೆ, ವೇಷವನ್ನಲ್ಲ. ಇನ್ನೊಬ್ಳು ಗೋಪಿ ಬಂದು ಯಶೋದೆ ಹತ್ರ ಹೇಳ್ತಾಳೆ, ನೋಡಮ್ಮ, ನಿನ್ನ ಮಗ ಇದ್ದಾನಲ್ಲ, ನನ್ನ ಮನೆಯಲ್ಲಿ ನಾನು ಎಲ್ಲ ಬೆಣ್ಣೆ ಮೊಸರು ಹಾಲು ಅವನ್ನೆಲ್ಲ ನನ್ನ ತಾಯಿ ಮನೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದೆ. ಇವನು ಕದೀತಾನಂತ. ಅವನು ಬಂದು ನನ್ನ ಮನೆಯಲ್ಲಿರುವ ತೊಟ್ಟಿನಲ್ಲಿ ಮಲಗಿದ ಮಗುವನ್ನು ಚೂಟಿ ಎಬ್ಬಿಸಿ ಹೋಗಿದ್ದಾನೆ. ಭಗವಂತ ನಮ್ಮ ಮನೆಗೆ ಬಂದಾಗ ನಮ್ಮನ್ನು ನಾವು ಮಲಗಿದ್ರೆ ಎಚ್ಚರಗೊಳಿಸ್ತಾನೆ. ಮಲಗಿರುವ ನಮ್ಮನ್ನು ಎಬ್ಬಿಸುವುದು ಅವನ ಕೆಲಸ. ಅವನು ಮನೆಗೆ ಬಂದಾಗ ನಾವು ಅವನಿಗೆ ನಮ್ಮ ಪ್ರೇಮ ಭಕ್ತಿಯನ್ನು ಅರ್ಪಿಸದಿದ್ದರೆ ಅವನು ನಮಗೆ ಪನಿಷ್ಮೆಂಟ್ ಮಾಡ್ತಾನೆ. ನಿಜ, ಅವನು ಪರಮ ಕ್ಷಮಾಮಯ, ಆ ಮಾತು ಬೇರೆ. ಆದರೆ ಅವನು ನಮ್ಮ ಮನೆಗೆ ಬಂದಾಗ ನಾವು ನಮ್ಮ ಭಕ್ತಿ ಪ್ರೇಮವನ್ನು ಅವನಿಗೆ ಅರ್ಪಿಸಬೇಕು. ಅವನು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು. ಅನೇಕ ರೂಪಾಯ ವಿಷ್ಣವೇ ಪ್ರಭವಿಷ್ಣವೇ. ಅವನು ಕೃಷ್ಣ ರೂಪದಿಂದಲೇ ಬರಬೇಕಾಗಿಲ್ಲ. ದೀನನಾಗಿ, ದರಿದ್ರನಾಗಿ, ದುಃಖಿತನಾಗಿ, ರೋಗಿಯಾಗಿ ಅವನು ಯಾವ ರೂಪದಲ್ಲಿ ನಮ್ಮ ಹತ್ತಿರ ಬಂದರೂ ನಾವು ಅವನಿಗೆ ಏನನ್ನಾದರೂ ಕೊಡದಿದ್ದರೆ ನಮ್ಮ ಕಡೆಯಿಂದ ದೋಷ ಆಗುತ್ತೆ. ಇನ್ನೊಬ್ಬಳು ಗೋಪಿ, ಅವಳ ಹೆಸರು ಪ್ರಭಾವತಿ ಅಂತ. ಅವಳು ಯಶೋದೆ ಹತ್ರ ದಿನಾ ಕಂಪ್ಲೇಂಟ್ ಮಾಡ್ತಾ ಇದ್ಲು. ಯಶೋದೆ ಹೇಳ್ತಾಳೆ, ನೀನು ಸುಮ್ಮನೆ ಹೇಳ್ತಾ ಇರ್ತೀಯ. ಒಂದು ಸಲ ಅವನು ಬೆಣ್ಣೆ ತಿನ್ನುವಾಗಲೇ ಹಿಡಿದುಕೊಂಡು ಬಂದು ನನಗೆ ತೋರಿಸು, ಆಗಷ್ಟೇ ನಾನು ನಂಬ್ತೇನೆ, ಇಲ್ದಿದ್ರೆ ಹೇಗೆ ನಂಬಲಿಕ್ಕಾಗತ್ತೆ. ಪ್ರಭಾವತಿ ಹೇಳ್ತಾಳೆ, ಅದೇನು ಮಹಾ ಕಷ್ಟ, ಇವನು ದಿನ ಬೆಳಗಾದರೆ ಬರ್ತಾನೆ, ದಿನ ಬೆಳಗಾದರೆ ಕದೀತಾನೆ, ನಾನು ಯಾವಾಗ ಬೇಕಿದ್ರೂ ಅವನನ್ನು ಹಿಡಿದುಕೊಂಡು ತಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ಅಹಂಕಾರ ಮನುಷ್ಯನಿಂದ ಈ ಮಾತನ್ನು ಹೇಳಿಸುತ್ತೆ. ನಾನು ಭಗವಂತನನ್ನು ಸಾಧನೆಯಿಂದ ಹಿಡಿದುಕೊಳ್ತೀನಿ, ನಾನು ಸಾಧನೆ ತಪಸ್ಸಿನಿಂದ ಭಗವಂತನನ್ನು ಹಿಡಿದುಕೊಳ್ತೀನಿ ಎಂದು ಮನುಷ್ಯನ ಅಹಂಕಾರ ಮಾತನಾಡುತ್ತೆ. ಪ್ರಭಾವತಿ ಅಭಿಮಾನಿ ಬುದ್ಧಿ, ಅಹಂಕಾರಿ ಬುದ್ಧಿ. ಕೃಷ್ಣನಿಗೆ ಯಾವುದು ಗೊತ್ತಿಲ್ಲ ಹೇಳಿ, ಅವನಿಗೆಲ್ಲ ಅರ್ಥ ಆಗುತ್ತೆ. ಕೃಷ್ಣ ಪ್ರಭಾವತಿಯ ಮನೆಗೆ ಹೋದ. ಬೆಣ್ಣೆ ಮೇಲೆ ಹಾಕಿದ್ದಾರೆ, ಚಿತ್ರ ನೋಡಿದ್ದೀರಲ್ಲ ನೀವು, ಗೊತ್ತಿದೆಯಲ್ಲ, ಮೇಲೆ ಅದನ್ನು ಕಟ್ಟಿ ಇಟ್ಟಿರ್ತಾರೆ. ಇವನೇನು ಮಾಡಿದ, 4 ಹುಡುಗರು ಹೀಗೆ ಮಂಡಿಗಾಲಲ್ಲಿ ನಿಂತ್ಕೋಬೇಕು, ಅವರ ಮೇಲೆ ಇನ್ನು 2 ನಿಂತ್ಕೋಬೇಕು, ಅವ್ರ ಮೇಲೆ ಇವನು ಹತ್ತಬೇಕು. ಹತ್ತಿ ಮೇಲಿನಿಂದ ಆ ಬೆಣ್ಣೆಯ ಮಡಿಕೆಯನ್ನು ತುಂಬ ಜೋಪಾನವಾಗಿ ತೆಗಿಬೇಕು. ಯಾಕೆ? ಮಣ್ಣಿನ ಮಡಿಕೆ. ಯಾಕೆ? ಪ್ರಭಾವತಿ ಗೊತ್ತಾಗಬಾರ್ದು. ಅದಕ್ಕೆ ಇವನು ಬೆಣ್ಣೆ ಮಡಿಕೆಯನ್ನು ತೆಗೆದು ತಾನು ತಿಂದ. ತನ್ನ 6-8 ಫ್ರೆಂಡ್ಸ್ ಇದ್ದರು, ಅವರಿಗೂ ತಿನ್ನಿಸಿದ. ಅಷ್ಟೇ ಅಲ್ಲ, ಕಿಟಕಿಯಿಂದ ನೋಡ್ತಾನೆ, ಕಿಟಕಿಯಿಂದ ಅಲ್ಲಿ ಬಹಳ ಕೋತಿಗಳಿದ್ವು, ಅವರನ್ನೆಲ್ಲ ಕರೆದ, ಅವರಿಗೂ ಹಂಚಿದ. ಭಗವಂತ ಹೋದ ಜನ್ಮದಲ್ಲಿ ಇವರೆಲ್ಲ ನನಗಾಗಿ ಪಾಪ ಎಷ್ಟೊಂದು ಮಾಡಿದ್ದಾರೆ, ನಾನು ಅವರಿಗೆ ರಿವಾರ್ಡ್ ಕೊಡಬೇಕಲ್ಲ, ಗಿಫ್ಟ್ ಕೊಡಬೇಕಲ್ವ. ಭಗವಂತ ಕೃತಜ್ಞ ಕೃತಿರಾತ್ಮವಾನ್.
ಸಣ್ಣ ಸಣ್ಣ ಘಟನೆ ದೊಡ್ಡ ಪಾಠ, ಸಣ್ಣ ಸಣ್ಣ ಘಟನೆ ದೊಡ್ಡ ಮೆಸೇಜ್, ಸಂದೇಶ. ಭಗವಂತನಿಗೆ ನಾವು ಏನಾದರೂ ಒಂದು ಸಲ ಮಾಡಿದರೆ ಅವನು ಅದನ್ನು ಯಾವತ್ತೂ ಮರೆಯುವುದಿಲ್ಲ. ಹೋದ ಜನ್ಮದಲ್ಲಿ ನನಗಾಗಿ ಪಾಪ ಈ ವಾನರರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಆದ್ದರಿಂದ ಈಗ ಅವರಿಗೆಲ್ಲ ಬೆಣ್ಣೆಯನ್ನು ನಮ್ಮ ಸ್ವಾಮಿ ಹಂಚ್ತಾ ಇದ್ದಾನೆ. ಪ್ರಭಾವತಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಇಷ್ಟೊತ್ತೇನೋ ಅವಳು ನೋಡಿದ್ಲು. ಹೋಗಲಿ, ಕೃಷ್ಣ ತಿಂತಾನ, ತಿನ್ನಲಿ ಬಿಡಿ, ಹೋಗಲಿ ಪಾಪ, ಹೋಗಲಿ, ಅವನ ಮಿತ್ರರಿಗೂ ಕೊಡ್ತಾನ, ಕೊಡಲಿ, ಹೋಗಿ ಕೋತಿಗಳಿಗೆ ಯಾಕೆ ಇವನು ಬೆಣ್ಣೆ ಹಚ್ಚಬೇಕು. ಅವಳು ಬಂದು ಇವನನ್ನು ಹಿಡಿದುಕೊಂಡೇ ಬಿಟ್ರು. ಇವನು ಸಿಕ್ಕಿ ಬೀಳ್ತಾನೆ. ಅವನಾಗಿ ಸಿಕ್ಕಿ ಬೀಳದಿದ್ದರೆ ಪ್ರಭಾವತಿಗೆ ಹಿಡಿದುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಈಗ ಅವನು ಇನ್ನೊಂದು ನಾಟಕ ಮಾಡಬೇಕಾಗಿದೆ. ಅದಕ್ಕೆ ಸಿಕ್ಕಾಕ್ಕೊಂಡ ಪ್ರಭಾವತಿಯ ಕೈಯಲ್ಲಿ. ಆಯಿತು, ಪ್ರಭಾವತಿಗೆ ಅಹಂಕಾರ ಬಂತು. ನಾನು ಕೃಷ್ಣನನ್ನು ಹಿಡಿದುಕೊಂಡೆ. ಕೃಷ್ಣ ಉಪಾಯವಾಗಿ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾನೆ. ಅವನ ಫ್ರೆಂಡ್ಸ್ ಎಲ್ಲ ಏನೇನೋ ಮಾಡಿದ್ರು, ಆಗಲಿಲ್ಲ. ಪ್ರಭಾವತಿಯ ಮಗಳು ಇದ್ದಾಳೆ, ಅವಳು ಕೃಷ್ಣನ ಫ್ರೆಂಡು. ಅವಳು ಹೇಳ್ತಾಳೆ, ಅಮ್ಮ ಬಿಟ್ಟುಬಿಡು ಅವನನ್ನು, ನನಗೆ ಹೊಡಿಬೇಕಿದ್ರೆ ಕೃಷ್ಣನನ್ನು ಬಿಟ್ಟುಬಿಡು. ಎಲ್ಲ ಗೋಪ ಬಾಲಕರು ಅಳ್ಳಿಕ್ಕೆ ಶುರು ಮಾಡಿದ್ರು. ತಮ್ಮ ಲೀಡರನ್ನು ಹಿಡಿದುಕೊಂಡು ಬಿಟ್ಟಿದ್ದಾರಲ್ಲ, ಏನಿದು? ಕೃಷ್ಣ ಹೇಳ್ತಾರೆ, ಇರಿ ಸ್ವಲ್ಪ, ನೋಡ್ತಾ ಇರಿ, ಏನು ಮಾಡ್ತೇನೆ ಅಂತ ಎಲ್ರಿಗೂ ಹೇಳಿಬಿಟ್ಟ. ಸರಿ, ಪ್ರಭಾವತಿ ಅವನನ್ನು ಎಳೆದುಕೊಂಡು ಈಗ ಯಶೋದೆ ಮುಂದೆ ತೋರಿಸಬೇಕಾಗಿದೆ. ಯಶೋದೆಯ ಹತ್ರ ಕರೆದುಕೊಂಡು ಹೋಗ್ತಾಳೆ. ದಾರಿಯಲ್ಲಿ ಹೋಗುವಾಗ ಒಬ್ಬಳು ಅಜ್ಜಿ ಕಟ್ಟೆ ಮೇಲೆ ಕುಳಿತಿದ್ರು. ನಮ್ಮ ಭಾರತೀಯ ಸ್ತ್ರೀಯರಿದ್ದಾರಲ್ಲ, ಇನ್ನೊಬ್ಬರು ಸಿಕ್ಕರೆ ಸುಮ್ಮನಿರಲ್ಲ. ಎಷ್ಟು ಮಾತಾಡ್ಲಿಕ್ಕಿರುತ್ತೆ ಅವ್ರಿಗಂದರೆ ಅಷ್ಟು ಹೆಚ್ಚು ಮಾತನಾಡ್ಲಿಕ್ಕಿರುತ್ತೆ. ಮಾತನಾಡ್ಲಿಕ್ಕೆ ಶುರು ಮಾಡಿದರೆ ಅವರಿಗೆ ಹಗಲು ರಾತ್ರಿ ಗೊತ್ತಾಗಲ್ಲ. ಸರಿ, ಪ್ರಭಾವತಿ ಆ ಅಜ್ಜಿ ಜೊತೆ ಹರಟೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಇವನು ಹಾಗೆ ಇದ್ದಾನೆ, ಇವನನ್ನು ಹಾಗೆ ಹಿಡ್ಕೊಂಡಿದ್ದಾಳೆ. ಕೃಷ್ಣ ಇಷ್ಟಿದ್ದಾನೆ ಛೋಟು, ಅವನು ಹೇಳ್ತಾನೆ, ಅಮ್ಮ ನೀನು ನನ್ನ ಈ ಕೈ ಹಿಡ್ಕೊ, ಇದು ನೋಯ್ತಾ ಇದ್ದೆ, ಈ ಕೈ ಹಿಡ್ಕೊ. ಏನು ಮಾಡಿದ ಕೃಷ್ಣ? ಪ್ರಭಾವತಿಯ ಮಗಳ ಕೈಯನ್ನು ಪ್ರಭಾವತಿ ಕೊಟ್ಟ. ತಾನು ತಪ್ಪಿಸ್ಕೊಂಡು ಹಿಂದ್ಗಡೆ ರಸ್ತೆಯಿಂದ ಹೋಗ್ಬಿಟ್ಟ ಯಶೋದೆ ಹತ್ರ. ಪ್ರಭಾವತಿ ಒಂದೇ ಒಂದ್ಸಲ ಈ ಕಡೆ ನೋಡಿಲ್ಲ. ನಾವು ಮಾತಿನಲ್ಲಿ ಅಷ್ಟು ಮೈ ಮರಿತೇವೆ, ಅವಳಿಗೆ ಒಂದು ಸಲನೂ ಈ ಕೈ ನೋಡ್ಬೇಕಂತ ಅನ್ನಿಸ್ಲಿಲ್ಲ. ಕೃಷ್ಣನ ಕೈಯನ್ನು ಬಿಟ್ಟು ತನ್ನ ಮಗಳ ಕೈ ಹಿಡ್ಕೊಂಡು ಹಾಗೆ ಬೈತಾನೆ ಯಶೋದೆ ಹತ್ರ ಹೋದ್ಲು. ಅವಳು ಸುಮ್ಮನೆ ಇದ್ಲು, ನಾಟಕ ನಡಿಬೇಕಲ್ಲ. ಯಶೋದೆ ನೋಡ್ತಾಳೆ, ಪ್ರಭಾವತಿ ಅವಳ ಮಗಳನ್ನೇ ಎಳ್ಕೊಂಡು ಬರ್ತಾ ಇದ್ದಾಳೆ. ಏನಿದು? ಪ್ರಭಾವತಿ ಅಲ್ಲಿಂದಲೇ ಕೂಗ್ತಾ ಇದ್ದಾಳೆ, ಯಶೋದೆ, ನಾನು ನಿನ್ನ ಕೃಷ್ಣನನ್ನು ಇವತ್ತು ಹಿಡಿದು ಬಿಟ್ಟಿದ್ದೇನೆ, ಬೆಣ್ಣೆ ತಿನ್ನುವಾಗಲೇ ಹಿಡಿದಿದ್ದೇನೆ. ಯಶೋದೆ ನೋಡ್ತಿದ್ದಾಳೆ, ಏನಿದು, ಏನಾಗಿದೆ ಇವಳಿಗೆ? ಅಭಿಮಾನಿ ಬುದ್ಧಿಗೆ ಭಗವಂತ ಸಿಗ್ತಾನೆ, ಆದರೆ ಅಭಿಮಾನ ಪ್ರವೇಶಿಸುತ್ತಲೇ ಅವನು ತಪ್ಪಿಸಿಕೊಂಡು ಬಿಡ್ತಾನೆ, ಅವನು ಮರೆಯಾಗಿ ಬಿಡ್ತಾನೆ. ಯಶೋದೆ ಶುದ್ಧ ಬುದ್ಧಿಗೆ ಅವನು ಗೋಚರಿಸುತ್ತಾನೆ, ಅಭಿಮಾನಿ ಬುದ್ಧಿಗೆ ಅವನು ಗೋಚರಿಸುವುದಿಲ್ಲ. ಪ್ರಭಾವತಿ ಯಶೋದೆಯ ಹತ್ರ ಬಂದು ಹೇಳ್ತಾಳೆ, ನಾನು ನಿನ್ನ ಕೃಷ್ಣನನ್ನು ಹಿಡಿದುಕೊಂಡು ಬಿಟ್ಟಿದ್ದೇನೆ. ಯಶೋದೆ ಹೇಳ್ತಾಳೆ, ನನ್ನ ಮಗ ದೇವರ ಹಾಗೆ ಇಲ್ಲೇ ಕುಳಿತುಕೊಂಡಿದ್ದಾರೆ, ಅವನು. ನೀನು ಏನು ಹೇಳ್ತಾ ಇದ್ದೀಯಾ? ಕೃಷ್ಣ ನಗ್ತಾ ಇದ್ದಾನೆ ಇಲ್ಲಿ ಕುಳಿತುಕೊಂಡು. ಆಗ ಅವಳು ನೋಡಿದರೆ ಅವಳು ಯಾರನ್ನು ಹಿಡಿದುಕೊಂಡು ಬಂದಿದ್ದಾಳೆ? ತನ್ನ ಮಗಳನ್ನೇ ಹಿಡಿದುಕೊಂಡು ಬಂದಿದ್ದಾಳೆ. ಹೀಗೆ ಬಾಲಕೃಷ್ಣ ಲೀಲೆಗಳಲ್ಲಿ ಉದ್ದಕ್ಕೂ ಪ್ರೇಮ ರಸ ತೊಟ್ಟಿಕ್ಕುತ್ತಿದೆ ಮತ್ತು ನಮ್ಮ ಮನಸ್ಸನ್ನು ಬೇರೆ
ಎಲ್ಲ ಪ್ರಾಪಂಚಿಕ ವಿಷಯಗಳಿಂದ ಬಿಡಿಸಿ ಕೃಷ್ಣನಲ್ಲೇ ಲೀನಗೊಳಿಸುವುದು. ಇದೊಂದೇ ಬಾಲಕೃಷ್ಣ ಲೀಲೆಗಳ ಹಿಂದಿನ ಉದ್ದೇಶ. ಕೊನೆಯ ಘಟನೆ, ಒಂದು ಸಲ ಈ ಗೋಪ ಬಾಲಕರೆಲ್ಲ ಸೇರಿಕೊಂಡು ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ರು. ಶ್ರೀರಾಮ ಕೃಷ್ಣನನ್ನು ಹಿಡಿದುಕೊಳ್ಳಿಕ್ಕಂತ ಓಡಿ ಬರ್ತಾನೆ. ನಮ್ಮ ಕೃಷ್ಣ ಓಡಿ ಹೋಗಿ ಒಬ್ಬ ಗೋಪಿಯ ಸೆರಗಿನ ಅಡಿಯಲ್ಲಿ ಬಚ್ಚಿಟ್ಕೊತಾನೆ. ಅವನು ಗೋಪಿಯ ಸೆರಗಿನ ಹಿಂದೆ ಬಚ್ಚಿಟ್ಟುಕೊಂಡಿದ್ದಲ್ಲ, ಅವಳ ಹೃದಯದ ಒಳಗೆ ಬಚ್ಚಿಟ್ಟುಕೊಂಡಿದ್ದು. ಗೋಪಿ ಹೇಳ್ತಾಳೆ, ನನಗೆ ಈಗಲೂ ಕೂಡ ಇಲ್ಲೇ ಕೃಷ್ಣ ಇದ್ದಾನೆ ಎಂದು ಯಾವಾಗಲೂ ಅನ್ನಿಸ್ತಿರುತ್ತೆ. ಗೋಪಿ ತಲೆಯ ಮೇಲೆ ಮಡಿಕೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಅನಿಸುತ್ತೆ, ಯಾಕೋ ನನ್ನ ಮಡಿಕೆ ಇವತ್ತು ಭಾರ ಆಗಿಬಿಟ್ಟಿದೆ ಅಲ್ಲ, ಎಂದಿಗಿಂತ ಭಾರ ಆಗಿದೆ ಅಲ್ಲ. ಬೆಣ್ಣೆ ಮೊಸರು ಇಷ್ಟು ಭಾರ ಇರಲ್ವಲ್ಲ. ಬಹುಶಃ ಕೃಷ್ಣ ಕುಳಿತಿರ್ಬೇಕು ಈ ಮಡಿಕೆಯೊಳಗೆ. ಆ ಮಡಿಕೆಯನ್ನು ಇಳಿಸಿ ನೋಡಿದರೆ ಅವನೇ ಇದ್ದಾನೆ ಅದರೊಳಗೆ. ಯಾರ ಬುದ್ಧಿ ಅನ್ನುವ ಮಡಿಕೆಯಲ್ಲಿ ಕೃಷ್ಣನೇ ತುಂಬಿಕೊಂಡಿದ್ದಾನೆಯೋ, ಯಾರ ಬುದ್ಧಿ ಅನ್ನುವ ಮಡಕೆಯಲ್ಲಿ ಕೃಷ್ಣನೇ ತುಂಬಿಕೊಂಡಿದ್ದಾನೆಯೋ, ಯಾರ ಮನಸ್ಸು ಹೃದಯ ಅನ್ನುವ ಮಡಕೆಯಲ್ಲಿ ಕೃಷ್ಣನೇ ತುಂಬಿಕೊಂಡಿದ್ದಾನೆಯೋ ಅವರೇ ಗೋಪಿ. ಕೃಷ್ಣ ದರ್ಶನಕ್ಕಾಗಿ ವ್ಯಾಕುಲಿತನಾದ ಜೀವಾತ್ಮ ನಾವು ನೀವುಗಳೇ ಗೋಪಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.